ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಚಿಗಡ ಯೂಟ್ಯೂಬ್ ಚಾನಲ್. ಫೈನಲಿ ನಾವು ಇವತ್ತಿದ್ದೀವಿ ಪಾಂಡಿಚೇರಿ. ಹಾಯ್ ಗರ್ಲ್ಸ್, ಹಾಯ್, ಆ್ಯಂಡ್ ಲೆಟ್ಸ್ ಎಕ್ಸ್ಪ್ಲೋರ್ ಪಾಂಡಿ. ಮಾರ್ನಿಂಗೆ ಫ್ರೆಂಡ್ ಮನೆ ಮುಂದೆ ಹೋಗಿ ಕಾಲ್ ಮಾಡಿ ಅವಳಿಗೆ, ಬ್ರೋ ನಿಮ್ಮ ಮನೆ ಕೆಳಗಡೆ ಇದ್ದೀವಿ, ಬೇಗ ಬಾ ಬಿಡೋಣ ಬೆಂಗಳೂರು ಅಂತ ಅಂದರೆ ಅಕ್ಕ ನಿಧಾನಕ್ಕೆ ಬಂದು ಇವಳು ರಿಯಾಕ್ಷನ್ ನೋಡಿ ಆಫೀಸಿಂದ ಬಂದಿದ್ದಾಳೆ. ಬಂದು ಹಂಗೆ ನಾವು ಟ್ರಿಪ್ಗೆ ತಗೊಂಡು ಹೋಗ್ತಿದ್ದೀವಿ ಆ್ಯಂಡ್ ಹೊರಡ್ತಿದ್ದೀವಿ. ಈಗ ಟೈಮು 3:54. ಹೆಬ್ಬಾಳ ಹತ್ರ ಇನ್ನೊಂದು ಫ್ರೆಂಡ್ ಇದ್ದಾಳೆ, ಅವಳನ್ನೂ ಪಿಕ್ ಮಾಡ್ತಿದ್ದೀವಿ. ಇವಳು ಹೆಸರು ನಂದಿನಿ, ಇವಳನ್ನ ಪಿಕ್ ಮಾಡ್ತಿದ್ದೀವಿ. ಇಲ್ಲಿಂದ ಡೈರೆಕ್ಟ್ ನಾವು ಇವಾಗ ಹೊರಡ್ತಿದ್ದೀವಿ ಪಾಂಡಿಚೇರಿ. ಸ್ವಲ್ಪ ಡಿಸ್ಕಸ್ ಎಲ್ಲ ಮಾಡಿ ಈಗ ನಾವು ಹೊರಡ್ತಿದ್ದೀವಿ ಬೆಂಗಳೂರಿಂದ ಪಾಂಡಿಗೆ. ಹೆಂಗಿದೆ? ಲೆಟ್ಸ್ ಗೋ ಗರ್ಲ್ಸ್. ಈ ಹುಡುಗಿರು ಹೆಂಗಂದ್ರೆ, ಬೆಂಗಳೂರಲ್ಲಿ ನಾನು ಇವ್ರಿಗೆ ಶಾಪಿಂಗ್ ಮಾಡೋಕ್ಕೆ ಅಂತ 4 days ಟೈಮ್ ಕೊಟ್ಟಿದ್ದೆ. ನಂಗೆ ಆಫೀಸ್ ಇತ್ತು ಅಂತ ನಾನು ಹೋಗಿರಲಿಲ್ಲ. ಇವ್ರುಗಳೆಲ್ಲ ಶಾಪಿಂಗ್ ಹೋದ್ರೂ ಶಾಪಿಂಗ್ ಮಾಡ್ದಿರೋ ಬಂದಿದ್ದಾರೆ. ಆ್ಯಂಡ್ ಮತ್ತೆ ಇಲ್ಲಿ ಪಾಂಡಿಚೇರಿಯಲ್ಲಿ ಮ್ಯಾಕ್ಸಿಗೆ ಕರ್ಕೊಂಡ್ಬಂದಿದ್ದಾರೆ ಶಾಪಿಂಗ್ ಮಾಡ್ಸೋಕ್ಕೆ. ಲೆಟ್ಸ್ ಡೂ ಶಾಪಿಂಗ್ ಗೈಸ್. ಬೇಗ ಬೇಗ ಶಾಪಿಂಗ್ ಮುಗಿಸಿ ಆಯಿತಾ? ನೋಡ್ಲಿಕ್ಕೆ ಪ್ಲೇಸಸ್ ತುಂಬ ಉಂಟು, ಹೋಗ್ಬೇಕು. ಸಾಹಸ ಎಲ್ಲ ಮಾಡಿ ಶಾಪಿಂಗ್ ಎಲ್ಲ ಮುಗಿಸಿ ಹೊರಟಿದ್ದೀವಿ. ಈಗ ನಾವು ಹೋಗ್ತೀವಿ ರಾಕ್ ಬೀಚ್. ಲೆಟ್ಸ್ ರಾಕ್ ಇನ್ ಬೀಚ್. ಅಲ್ಲೆಲ್ಲೂ ಕಾಣಿಸ್ತಾ ಇಲ್ಲ ಗೈಸ್ ಬೀಚ್. ಇಲ್ಲಿ ಗೂಗಲ್ ಮ್ಯಾಪ್ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಬೀಚ್. ಲೋಕಸಭಾನ ಹೇಳಿದೆ. ಏನ್ ಗುರು ಮನೆ. ಅಲ್ಲಿ ಪೊಲೀಸ್ ಅಂಕಲ್ ಇದಾರೆ. ಎಲ್ಲಿ? ಅಲ್ಲಿ ಮುಂದೆ ಹುಡುಗಿರ್ ಫೋಟೋ ಶೂಟ್ ನೋಡಕ್ ಆಗ್ತಿಲ್ಲ ಗುರು. ಈ ಪಾಂಡಿಚೇರಿಯಲ್ಲಿ ಯಾವ ರೋಡಲ್ಲಿ ನೋಡಿದ್ರು ಬರೀ ಇವ್ರ ಫೋಟೋ ಶೂಟ್ಗಳೇ ನಡೀತಿದೆ. ನಾವು ಈಗ ಹೊರಟಿದ್ದೀವಿ ರಾಕ್ ಬೀಚ್. ಲೆಟ್ಸ್ ರಾಕ್ ಗೈಸ್. ವಿಲ್ ಗೋ ಫಾರ್ ರಾಕ್ ಬೀಚ್ ಆ್ಯಂಡ್ ವಿಲ್ ರಾಕ್ ದೇರ್. ನಾವು ಈಗ ರಾಕ್ ಬೀಚ್ಗೆ ಹೋಗ್ತಿದ್ದೀವಿ. ಗಂಧಗಳು ಚಲಿ. ಇವತ್ತು ವೀಕೆಂಡ್ ಆಗಿರೋದ್ರಿಂದ ಜನಸಾಗರ. ಒಳ್ಳೆ ಕಂಟೆಂಟು ನಮಗೆ, ನೋಡೋರಿಗೆ ಒಳ್ಳೆ ಎಂಟರ್ಟೈನ್ಮೆಂಟು. ನಾವೆಂಥ ಸ್ಪಾಟಿಗೆ ಬಂದಿದ್ದೀವಿ ಅಂದರೆ, ಅದು ಟೈಮಿಂಗನ್ನು ಕ್ರೇಜಿ. ನಮ್ಮದು ಯಾವುದೋ ಲೈವ್ ಕಾನ್ಸರ್ಟ್ ಬೇರೆ ಇದೆ. ಆಮೇಲೆ ಫುಲ್ಲು ರಾಕ್ ಬೀಚ್ ಎಲ್ಲ ಓಡಾಡ್ಕೊಂಬಂದು ಆಮೇಲೆ ತೋರಿಸ್ತೀನಿ ಲೈವ್ ಕಾನ್ಸರ್ಟ್ ಏನಿದೆ ಅಂತ. ಈಗಿನ ಸದ್ಯದ ಪರಿಸ್ಥಿತಿ ಆಫ್ ರಾಕ್ ಬೀಚ್ ಗೈಸ್. ವಾಕ್ ಸ್ಟ್ರೀಟ್, ಗಾಂಧಿ ತಾತನ್ ಬೇರೆ ನಿಲ್ಸೋರಿಲ್ಲಿ. ಈ ಗಾಂಧಿ ತಾತನ ಮುಂದೆ ಇದು ಆಪೋಸಿಟಲ್ಲಿ ಇವಾಗ ಒಂದು ಡಿಸ್ಕೋ ಸಾಂಗ್ ಆಡಿದ್ರೆ ಏನು ಕ್ರೇಜಿ ಆಗಿರುತ್ತೆ ಅಲ್ಲಿ ಗೈಸ್. ನೋಡಿ ನಾವು ರಾಕ್ ಬೀಚ್ ಎಷ್ಟು ಪೀಸ್ ಆಗಿದೆ ಅಂದರೆ ಅಷ್ಟು ಪೀಸ್ ಆಗಿದೆ, ಅಷ್ಟು ಕ್ರೇಜಿ ಆಗಿದೆ. ರಶ್ಶು, ಡಿಜೆ ಮ್ಯೂಸಿಕ್ಕು, ಬೀಚು, ವೈಬೇ ನೆಕ್ಸ್ಟ್ ಲೆವೆಲು ಗೈಸ್. ಸೀರಿಯಸ್ಲಿ ಈ ಥರ ವೀಕೆಂಡಲ್ಲಿ ಡಿಜೆ ಬೀಚ್ ಜೊತೆ ಬೀಚಿಗೆ ಬಂದು ಕೂತ್ಕೊಂಡ್ರೆ ಫೀಲು. ಆ ಅಲೆ ಬಂದು ನಮ್ಗೆ ಹೊಡಿತಲ್ಲ, ಅವಾಗ ನಿನ್ನ ಎಕ್ಸ್ಪಿರೇಷನ್ಸ್ ಏನು? ಫಿನಿಶ್ ಅನ್ಕೊಂಡೆ. ಸ್ವಾತಿ, ನಿಂಗೆ ಹೆಂಗೆ ಅನಿಸಿತ್ತು? ಫಸ್ಟ್ ನನಗೆ ನೀರಂದ್ರೆ ಭಯ. ಬಟ್ ಅದ್ರಲ್ಲಿ ಒಂದು ಪಿಕ್ ಮಾತ್ರ ಕ್ರೇಜಿ ಬಂದಿದೆ ನಮಗಂತೂ. ಕ್ಯೂಟ್ ಆಗಿದೆ ಅಂದರೆ ಗೈಸ್, ಬೀಚ್ ಹತ್ರ ಕುತ್ಕೊಂಡು ಅಲೆಗಳು ನೋಡೋದು ಅದೊಂಥರ ಫೀಲಿಂಗೇ ಬೇರೆ. ನೈಟ್ ವಾಕ್ ಮಾಡೋಕ್ಕೆ ಕ್ರೇಜೇ ಬೇರೆ ಗೈಸ್. ಎಷ್ಟು ಕೋಟಿ ಕೊಟ್ಟರು ಸಿಗಲ್ಲ. ಅದು ಫ್ರೆಂಡ್ಸ್ ಒಟ್ಟಿಗೆ ಮಾತ್ರ ವಾಕ್ ಮಾಡೋದಿದೆಯಲ್ಲ, ಗಾಸಿಪ್ ಮಾತಾಡಿಕೊಂಡು ಫನ್ ಮಾಡಿಕೊಂಡು
ಹೋಗಿದ್ದೀವಿ ಗೈಸ್. ಅಂದರೆ ಪಾಂಡಿಚೇರಿ ಫುಡ್ ಸ್ಟ್ರೀಟ್ ಮೇನ್ ಫುಡ್ ಸ್ಟ್ರೀಟ್ ಅಲ್ಲ, ರಾಕ್ ಬೀಚ್ ಇನ್ನು ಹಿಂದೆನೇ ಫುಡ್ ಸ್ಟ್ರೀಟ್ ಇದೆ. ಸೊ ವಿ ಆರ್ ಗೋಯಿಂಗ್. ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ಪಾನಿಪುರಿ ಐಸ್, ಪಾನಿಪುರಿ ಪಾನಿಪುರಿ ಪಾನಿಪುರಿ. ಚೈಲ್ಡ್ಗಿಂತ ಚೈಲ್ಡು ಆಡ್ತೀನಿ ಅಂತ ಕೂತವಳೆ. ನಾವೆಲ್ಲ ತಿಂಡಿ ತಿಂತಾ ಇದ್ದೀವಿ, ಅವಳಿಗೆ ತಿಂಡಿ ಬೇಡವಂತೆ, ಅವಳು ಇದು ಗನ್ ಶಾಟ್ ಹೊಡ್ತಾಳಂತೆ. ಒಂದು ನನಗೆ ಪಾನಿಪುರಿ ಮಸಾಲ ಪುರಿ ಪಾನಿಪುರಿ ಒಂದೊಂದೆರಡು ಚೆನ್ನಾಗಿದೆ. ಆಮೇಲೆ ತಗೊಳ್ಳೋದು ಅದು ನಾನಲ್ಲ ಅಮೇಜಿಂಗ್. ಸ್ವಲ್ಪ ತಿನ್ಕೊಂಡು ಹೊಡಿ ಬ್ರೋ, ನಿಂಗೆ ಎನರ್ಜಿ ಬರುತ್ತೆ. ಹೊಡಿ ಹೊಡಿ ಹೊಡಿ. ಶೂಟ್ ಅಂತಾರ ಅವರು. ಶೂಟ್ ಮಾಡೆ. ಪರವಾಗಿಲ್ಲ, ಪೊಟ್ಯಾಟೊ ಟ್ವಿಸ್ಟರ್ ಕೆಲಸ ಮಾಡ್ತಿದೆ ಅನ್ವಿತಾಗೆ. ಎರಡು ಹೊಡೆದ್ಲು. ಅನ್ವಿತಾ ಗುರಿ ಚೆನ್ನಾಗಿ ಬಿಡು. ಫ್ಯೂಚರ್ ಗುರಿ. ಅದು ಯು ಕ್ಯಾನ್ ಡೂ ಇಟ್ ಅನ್ನೋ ಬ್ಲೂ ಕಲರ್. ಹೊಡಿ, ಇನ್ನೊಂದು ಪೊಟ್ಯಾಟೊ ಟ್ವಿಸ್ಟರ್ ಕೊಡಿಸ್ತೀನಿ. ಏನ್ ಬ್ರೋ, ಫುಲ್ ಫಾರ್ಮ್ ಬಂದ್ಬಿಟ್ಟಿದ್ಯಾ? 7 ಶಾರ್ಟ್ಸ್ ಅಂತ. ಎಲ್ಲಿಗೆ ಬಂದ್ರು ಗರ್ಲ್ಸ್ ಬಿಡದೆ ಇರೋ ಒನ್ ಥಿಂಗ್ ಇಸ್ ಪಾನಿಪುರಿ. ನೋಡಿ ಗೈಸ್, ಏನೇನೋ ಸ್ವೀಟ್ಗಳು ಇಟ್ಬಿಟ್ಟವ್ರೆ. ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಮನೆಗೆ ಹೋಗಿ ಮಲಗಿಲ್ಲ ಅಂದರೆ ಸಾಕು. ಪಾನಿಪುರಿ ಕೇಳಿದ್ರೆ ಗೋಲ್ಗಪ್ಪ ಕೊಡ್ತಾರೆ. And that is masal puri. It's a ramp for guys. Look at the ramp walk. ಏನೇ ಹೇಳಿ, ನೈಟ್ ಪಾಂಡಿ ವೈಬ್ ಮಾತ್ರ ಕ್ರೇಜಿ. ಏನು ಹೇಳ್ತೀಯ ಸತಿ? ಫುಲ್ ಜೋಶಲ್ಲಿದ್ದಾರೆ ಎಲ್ಲರೂ. ಏನು ಹೇಳ್ತೀರಾ ಬ್ರೋ? ನೈಟ್ ಪಾಂಡಿ ವೈಬ್ ಕ್ರೇಜಿ ಅಂದರೆ ಕ್ರೇಜಿ ಅಷ್ಟೇ. ಡೇ 2 ಇನ್ ಪಾಂಡಿಚೇರಿ. ಈಗ ನಾವು ರೂಮ್ ಚೆಕ್ಔಟ್ ಮಾಡಿ ಹೋಗ್ತಿದ್ದೀವಿ. ನನಗೆ ಈ ರೂಮಲ್ಲಿ ಕ್ರೇಜಿ ಅನಿಸಿದ್ದೆ ಏನು ಗೊತ್ತಾ? ಎಂಟ್ರೆನ್ಸ್ ಆಗಿದ ತಕ್ಷಣ ಇದು ಮಿರರು ಆ್ಯಂಡ್ ಮೇಯ್ನಾಗಿ ಪೇಂಟಿಂಗ್. ಫ್ಯಾನ್ ಇಗ್ನೋರ್ ಮಾಡಿಬಿಡಿ, ಪೇಂಟಿಂಗ್ ಮಾತ್ರ ಕ್ರೇಜಿ ಇದೆ. ಪ್ಯಾರಿಸ್ ಟವರ್ ಮುಂದೆ ಕಪಲ್ಸ್. ನೆಕ್ಸ್ಟ್ ಅನ್ವಿತಾ ಫ್ಯೂಚರ್ ಅಲ್ಲಿಗೆ ಹೋಗಿ ಫೋಟೋಶೂಟ್ ಮಾಡಿಸ್ಬೇಕು ಮದುವೆಗೆ ಅಂತ. ಸ್ವಾತಿ, ನಿಜ ಶೂಸ್ ಚೆನ್ನಾಗಿ ಕಾಣಲ್ಲ ಆ ಡ್ರೆಸ್ಗೆ. ನೋ ಗೈ, ಇವ್ರು ನೋಡಿ ಗಾಯ್ಸ್, ಮಾಡೆಲ್ ಆಗ್ಬಿಟ್ಟವಳೆ. ಲೆಟ್ಸ್ ಗೋ ಗರ್ಲ್ಸ್. ಯಾ, ಬೀಚ್ ಕಾಲೋನಿಯಲ್ಲಿ ಎಲ್ಲಿ ನೋಡಿದ್ರು ಬರೀ ಫೋಟೋಶೂಟೇ ಗೈಸ್, ಬರೀ ಫೋಟೋಶೂಟ್ಸು. ಯಾವ ಆ್ಯಂಗಲ್ ನೋಡಿದ್ರು ಫೋಟೋಶೂಟ್ಸು. ಯಾಕಂದರೆ ಇಲ್ಲಿ ಮನೆಗಳ ಪೇಂಟಿಂಗ್ ಇದೆಯಲ್ಲ, ಅದು ಮಾತ್ರ ಕ್ರೇಜಿ ಇದೆ. ಕಲರ್ ಅಂತ ಒಂದು, ಮತ್ತು ಡಿಸೈನಿಂಗು, ಮನೆ ಮುಂದೆ ಇರೋ ಗಿಡಗಳು, ಅದೆಲ್ಲ ಫೋಟೋಸ್ಗಳೇ ವೈಬ್ಸ್ ಕೊಡುತ್ತೆ. ಸೊ ಫೋಟೋಶೂಟ್ ಸ್ಪಾಟೇ ಫ್ರೆಂಡ್ಸ್ ಕಾಲೋನಿ. ಕ್ರೇಜಿ ಇದೆ ನೋಡಿ, ಎಲ್ಲಿ ನೋಡಿದ್ರು ಬರೀ ಫೋಟೋಶೂಟ್ಸೇ. ಬಿಸಿ ಇರೋದಕ್ಕೆ ನಮ್ಗಳ ಪರಿಸ್ಥಿತಿ ನೋಡಿ. ಬ್ರೇಕ್ಫಾಸ್ಟ್ ಎಲ್ಲಿ ಮಾಡ್ತಾಯಿದ್ದೀವಿ? ಕಾರ್ ಒಳಗಡೆ AC ಹಾಕ್ಕೊಂಡು ಫುಲ್ ಕುತ್ಕೊಂಡು ಬ್ರೇಕ್ಫಾಸ್ಟ್ ಮಾಡೋದು ನಾವು. ದೋಸೆ, ಮೇಲ್ನಾಡ್ ಫೇವ್ರೇಟ್ ದೋಸೆ. ಕಾಯ್ತಾ ಇದ್ದೀರಿ ಫೋಟೋಗೆ. ಅವ್ರು ಯಾರನ್ನ ಫ್ರೇಮ್ ಬಿಟ್ಕೊಟ್ರೆ ನಾವು ಹೊಡಿಸ್ಕೊಂತೀವಿ. ಕ್ಯೂ ಸಿಸ್ಟಮ್ ಅಂತ ಅಲ್ಲ, ಒಂದೇ ಫ್ರೇಮ್ ಹತ್ರ ಒಂದು ಬಂಡಿ ಲೈಕ್ 1000 ಜನ ನಿಂತವ್ರೆ.
ಅವ್ರು ಬಿಟ್ಟು ಮುಂದಕ್ಕೆ ಹೋದ್ರೇ ಬೇರೆಯವರು ನಾವು ಹಿಡ್ಕೊಳಕ್ಕಾಗೋದು, ಇಲ್ಲಾಂದರೆ ನಾವು ಹಿಡ್ಕೊಳಕ್ಕೆಲ್ಲ ಆಗ್ತದೆ. ಬಟ್ ಮನೆಗಳು ನಮ್ಗೆ ಅನ್ಸಿದ್ದೇನು ಗೊತ್ತಾ, ನಾವು ನಮ್ಮ ಮನೆಗಳಿಗೆ ಕಲರ್ ಪೇಂಟ್ ಮಾಡಿಸ್ಬಿಟ್ಟು ಫೋಟೋ ಸೆಷನ್ಸ್ ಬಿಟ್ಬಿಡ್ಬೇಕು. ಬನ್ನಿ, ಬೆಂಗಳೂರಲ್ಲೂ ಪಾಂಡಿ ಥರ ಇದೆ, ಫ್ರೆಂಡ್ಸ್ ಕಾಲೋನಿ ಇದೆ, ಬನ್ನಿ ನಮ್ಮ ಮನೆಗಳಲ್ಲೂ ಇದೆ. ಸೊ ನೀವು ಫೋಟೋ ಸೆಷನ್ಸ್ ಮಾಡ್ಕೊಂಡು ಹೋಗಿ, ನಮ್ಮ ಮನೆಗಳಲ್ಲೂ ಕ್ರೇಜಿಯಾಗಿ ನಾವು ಮಾಡಿಸ್ತೀವಿ ಪೇಂಟಿಂಗ್ಸ್ ಅಂತ ಬಿಟ್ಬಿಡ್ಬೇಕು. ನಾನು ಅದೇ ಪ್ಲ್ಯಾನಲ್ಲಿದ್ದೀನಿ. ನೆಕ್ಸ್ಟು ನಮ್ಮ ಮನೇಲಿ ಕೇಳ್ತೀನಿ, ನಮ್ಮ ಮನೇಲಿ ಈ ಐಡಿಯಾ ಕೊಟ್ಟರೆ ಮೆಟ್ಟಲ್ಲಿ ಹೊಡಿತಾರೆ ನನಗೆ. ಬಟ್ ಸ್ಟಿಲ್ ಈ ಐಡಿಯಾ ಕೊಡ್ತೀನಿ ನಮ್ಮ ಮನೇಲಿ. ಒಂದಂತೂ ಗೊತ್ತಾಯಿತು, ಪಾಂಡಿಯಲ್ಲಿ ಜನಗಳು ಹೆಂಗಿರ್ತಾರೆ ಅಂತ ದೇವರಾಣೆಗೂ ನಮಗಂತೂ ಗೊತ್ತಾಗಿಲ್ಲ ಗೈಸ್. ಸೆಕೆ ಹಾಕೊಂಡು ಗುಮ್ತಿದೆ ಅಂದರೆ ಎಲ್ಲರೂ ಬ್ಲಾಸ್ಟ್ ಆಗೋಗಿದ್ದೀರಿ ಒಂದೇ ಸತಿಗೆ. ಸಿಕ್ಕಾಬಡೆ ಅಂದರೆ ಸಿಕ್ಕಾಬಡೆ ಬಿಸಿಲು ಗೈಸ್. ಹೌ ಇಸ್ ಬಾಂಡಿ? ಆಗ್ತಿಲ್ಲ. ಹೆಂಗಾಗ್ತಿದೆ ಅಂದರೆ ಆಚೆ ಯಾವುದೋ ಉರಿತಿರೋ ಉಲ್ಕೆ ಹತ್ರ ಹೋದ್ರೆ ಆಗುತ್ತಲ್ಲ ಹಬೆ, ಅದಕ್ಕಿಂತ ಡಬಲ್ ಆಗ್ತಿದೆ ಗೈಸ್. ಸೀರಿಯಸ್ಲಿ ಬೇಡ ಅಂತ ಅನ್ನಿಸ್ತಿದೆ ಗೈಸ್. ಟ್ರಿಪ್ಪು ಬೇಡ, ಏನು ಬೇಡ, ರಿಟರ್ನ್ ಬ್ಯಾಕ್ ಬ್ಯಾಂಗ್ಳೂರ್ಗೆ ಹೋಗೋಣ ಅಂತ. ಯಾಕಂದರೆ ಅಷ್ಟು ಶೇಕೆ ಎಲ್ಲ. फर्स्ट डीजल डालना है पेट्रोल गाड़ी को ये निंतದೆ ಇವರೇ ನಿಂತಂತ ತಳ್ತಾರೆ. ಗ್ಲಾಸ್ ಹಂಗಿದ ಕಾಣಿಸಲ್ಲ ವಿಡಿಯೋ. ಇನ್ನ ರೀಲ್ಸ್ ಎಲ್ಲ ಮಾಡ್ಬೇಕು ಅನ್ಕೊಂಡಿದ್ರು ಪಾಪ ನಮ್ಮ ಹಂಗೆ ಸ್ವಲ್ಪ ಸುಧಾರಿಸ್ಕೊಂಡ್ರೆ ಮತ್ತೆ ಇಳ್ದೋಗಲ್ಲ. AC ಹತ್ರ ಫೇಸ್ ಹಾಕೊಂಡು ಕುತ್ಕೊಂಡ್ರೆ ಚಂದ ಇದೆ. ಈಗ ಫೀಲ್ ಆಗ್ತಿದೆ, ಈಗ ಕೊಡ್ತಿದ್ದಾರೆ ಐಡಿಯಾ. ಫ್ಯಾನ್ ತರಬೇಕಿತ್ತು, ಸ್ಮಾಲ್ ಫ್ಯಾನು ಇಟ್ಕೊಳಕ್ಕೆ ಅಂತ. ಮಿನಿ ಫ್ಯಾನ್ ಬೇಕಂದ್ರೆ ಈಗ ಫುಲ್ ರಿಫ್ರೆಶ್ ಆದ್ವಿ ಸ್ವಲ್ಪ. ಹೌ ಐ ಆಮ್ ಲುಕಿಂಗ್ ಗೈಸ್. ನೋಡ್ಕೊಂಡ್ಬಿಡ್ಬೇಕು ಅವಳು, ಇಲ್ಲಾಂದ್ರೆ ಬತ್ತಿ ಇಳಿತಾಳೆ. ಸ್ಯಾಡ್ ಗೈಸ್ ತೋರಿಸ್ತೀನಿ. ನಂದ್ರಲ್ಲಿ ಒಂದು 200+ ಇದೆ, ಇವಳ ಫೋನಲ್ಲಿ ಒಂದು 200+ ಇದೆ. ಅದನ್ ಇವಳ ಫೋನಲ್ಲಿ ಮತ್ತೆ ನಂದಿನಿ ಫೋನಲ್ಲಿ ಅನ್ವಿತ್ ಅದು ಏನಿಲ್ಲ ಅಂದ್ರು ಬರೀ ಒಂದೇ ಡ್ರೆಸ್ದೆ ಮೋರ್ ದೆನ್ 500+ ಫೋಟೋಸ್ ಇದೆ. ಬಟ್ ಸ್ಟಿಲ್ ಏನಾಗಿಲ್ಲ ಅನ್ವಿತಾ, ನಿಂಗೆ ಸ್ಯಾಟಿಸ್ಫೈ ಆಗಿಲ್ಲ. ಏನಾಗಿಲ್ಲ ಹೇಳು. ಸ್ಟಿಲ್ ಸ್ಯಾಟಿಸ್ಫೈ ಆಗಿಲ್ಲ ಗೈಸ್. ಯಪ್ಪ, ಇನ್ನ 1000 ಫೋಟೋ ಹಿಡಿದು ನಾವು ಸ್ಯಾಟಿಸ್ಫೈ ಮಾಡಿಸ್ಬೇಕು ಅವಳಿಗೆ. ಸಾಕಾಗಿದೆ. ಅದಕ್ಕೆ ಸ್ವಲ್ಪ ಅಕ್ಕ ಸ್ಯಾಟಿಸ್ಫೈ ಆಗಿಲ್ಲ ಅಂತ ಫುಲ್ ಗರಂ ಎಕ್ಬಿಟ್ಟಿದ್ಲು. ಆಗ್ಲೇನೆ ಅವ್ರ ಫೋಟೋಸ್ ಎಲ್ಲ ಅವ್ರಿಗೆ ಶೇರ್ ಮಾಡಿ ಈಗ್ಲೇನೆ ಏರ್ ಡ್ರಾಪ್ ಮಾಡಿಬಿಟ್ಟು ಡಿಲೀಟ್ ಮಾಡ್ತೀನಿ. ಇನ್ ದ ಸೆನ್ಸ್ ನಂದ್ರಲ್ಲಿ ಸ್ಟೋರೇಜ್ ಇಲ್ಲ. ಬ್ರೋ ಎಲ್ಲ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಾರೆ ಗೈಸ್. ನೋಡಿ ಗೈಸ್, ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಾರೆ ಗೈಸ್. ಗೈಸ್, ನನಗೆ ಗೊತ್ತಾಗದೆ ಇರೋ ಒಂದು ಮ್ಯಾಟ್ರ್ ಏನಂದ್ರೆ, ಸಮರ್ ಅಲ್ಲಿ ಬರೋಕ್ಕಾಗಲ್ಲ, ಈ ಥರ ಆಗ್ತೀವಿ ಪಾಂಡಿಗೆ. ವಿಂಟರಲ್ಲಿ ಬರೋಕ್ಕಾಗಲ್ಲ, ಕೋಲ್ಡೇ ಇರಲ್ಲ ಇಲ್ಲಿ. ಸೊ ಇನ್ ರೈನಿ ಇರಲ್ಲ, ಕೋಲ್ಡ್ ಇರಲ್ಲ ಇಲ್ಲಿ ವಿಂಟರಲ್ಲಿ. ಆ್ಯಂಡ್ ಇನ್ನು ರೈನಿ ಸೀಸನು ಅಲೆ ಎಲ್ಲ ಬಂದು ನಮ್ಮನ್ನೇ ಕರ್ಕೊಂಡು ಹೋಗ್ಬಿಡ್ತೈತೆ. ಇನ್ನು ಯಾವ ಸೀಸನಲ್ಲಿ ಪಾಂಡಿಗೆ ಬರಬೇಕು? ಇದೇ ಲಾಸ್ಟ್ ಟ್ರಿಪ್ ನಂದು ಪಾಂಡಿಗೆ. ಈ ಬಿಸಿಲು ದೇವ್ರ, ನಾನು ನಾರ್ತ್ ಸೈಡ್ ಎಲ್ಲ ಓಡಾಡಿದ್ದೀನಿ, ಇಷ್ಟು ಬಿಸಿಲು ನಾನು ಯಾವತ್ತೂ ಫೇಸ್ ಮಾಡಿಲ್ಲ. ಸೀರಿಯಸ್ಲಿ ಸಿಕ್ಕಾಪಟ್ಟೆ ಬಿಸಿಲು ಗೈಸ್. ಟ್ಯಾನ್ ಎಷ್ಟಾಗೈತೆ ಅಂದರೆ ನಮ್ಮ ಹಳೇ ವಿಡಿಯೋಗಳಿಗೂ ಈ ವಿಡಿಯೋಗಳಿಗೂ ನೋಡಿದ್ರೆ ಫುಲ್ ಅಂದರೆ ಫುಲ್ ಟ್ಯಾನ್ ಅಷ್ಟಾಗೈತೆ ಫುಲ್. ಗೈಸ್, ಯಾರಾದರೂ ಬರಂಗಿದ್ರೆ ಪ್ಲೀಸ್ ಸಮ್ಮರಲ್ಲಿ ಪಾಂಡಿಗೆ ಬರಬೇಡಿ. ಊಸ್ಟ್ ಅಂದರೆ ಫುಲ್ ಸ್ಕಿನ್ ಟ್ಯಾನ್ ಆದರೆ ನೀವಂತಾನೆ ಗುರ್ತಿಡಿಯಲ್ಲ ಯಾರೂ.
ನಮ್ಮನ್ನು ಇವಾಗ ಮನೇಲಿ ಕಾಲ್ ಮಾಡಿ ಏನು ಹಿಂಗಾಗಿದೆಯಾ ಅಂತ ಕೇಳ್ತಾರಲ್ಲ ಹಂಗೆ ಗೊತ್ತಾಯ್ತಾ ಗಾಯ್ಸ್ ಡೋಂಟ್ ಕಮ್ ಫಾರ್ ಪಾಂಡಿ. ಮದ್ವೆ ಮಾಡೋ ಏಜ್ ಬೇರೆ ಆಗೈತೆ, ಇವಾಗ ಮದ್ವೆ ಮಾಡ್ತಾರೆ. ಮದ್ವೆ ಮಾಡೋ ಹುಡುಗನ್ ಬಂದ್ಬಿಟ್ಟು ಹಿಂಗಿದ್ಯಾ ಅಂದ್ರೆ ಯಾರು ಒಪ್ಕೊಂಡು ಹೋಗ್ತಾರ ನಮ್ಮ ಹುಡುಗಿನ ಹೇಳ್ರಿ. ಇಲ್ಲ ಗಾಯ್ಸ್ ನಾನು ಫುಲ್ ಇವಾಗ ಊರಿಗೆ ಹೋಗಿ ಬೆಂಗಳೂರಿಗೆ ಹೋಗಿದ ತಕ್ಷಣ ಫುಲ್ ಪ್ರಿಪೇರ್ ಆಗಿಬಿಟ್ಟು ನಾನೆಲ್ಲ ರಿಮೂವ್ ಮಾಡಿಬಿಡ್ತೀನಿ ಕಾರು. ಸ್ವಾತಿ ಕಾರ್ ಇದು. ಆ್ಯಂಡ್ ಈ ಕಾರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾರ್ಟ್ ತೋರಿಸ್ತೀನಿ ಬನ್ನಿ. ನನಗೆ ಸಿಕ್ಕಾಬಡೆ ಇಷ್ಟ ಆಗಿರೋದು ಆ್ಯಂಡ್ ಈ ಕಾರಲ್ಲಿ ಇಂಟ್ರೆಸ್ಟಿಂಗ್ ಪಾರ್ಟ್ ತೋರಿಸ್ತೀನಿ ನೋಡಿ ಗೈಸ್. ನಾವು ಕನ್ನಡದವರು, ನಾವು ಕರ್ನಾಟಕದವರು ಅನ್ನೋ ಹೆಮ್ಮೆ ಇದು ಫ್ಲ್ಯಾಗು. ಆ್ಯಂಡ್ ಅದರಲ್ಲೂ ಮೇನಲ್ಲಿ ನಾವು ಗೌಡ್ರು, ಕನ್ನಡದವರು, ಕರ್ನಾಟಕದವರು ಅನ್ನೋ ಹೆಮ್ಮೆ ಪಂಚೆ ಇದು. ಸೊ ಕರ್ನಾಟಕದ ಫ್ಲ್ಯಾಗ್ ಇರೋ ಶಲ್ಲು ಮತ್ತು ಪಂಚೆ ಎರಡು ಯಾವಾಗಲೂ ಕಾರಲ್ಲೇ ಇರುತ್ತೆ. ಇದು ಈ ಕಾರಿನ ಸ್ಪೆಷಾಲಿಟಿ, ಅದಕ್ಕೆ ಈ ಕಾರ್ ಕ್ರೇಜಿ ಅಷ್ಟೇ. ಇದು ನೆಕ್ಸ್ಟ್ ಲೆವೆಲ್ ಫೀಲು. ನಂಗೆ ಇದು ಮಾತ್ರ ಕಾರಲ್ಲಿ ಬೆಸ್ಟ್ ಪಾರ್ಟ್. ಅಷ್ಟು ಕ್ಯೂಟಾಗಿ ಕಾಣುತ್ತೆ ಗೊತ್ತಾ, ಅಷ್ಟೇ. ನಾವು ಹಾಕೊಂಡೋಳೆ ಆಗ್ಲಲ್ಲೂ ಟಾರ್ಚ್ ಹಾಕೊಂಡೋಳು ನೋಡಿ ಗೈಸ್. ನೋಡಿ ನೀವೆಲ್ಲ ಕಲರ್ ಇದ್ದೀರಾ ನೋಡಿ ಹಗಲಲ್ಲೂ ಟಾರ್ಚ್ ಹಾಕತ್ತಾರೆ ನೋಡಿ. ಸ್ಟ್ರೀಟ್ ಎಲ್ಲ ಏನಿದೆ, ಫ್ರೆಂಡ್ಶಿಪ್ ಗೋಲು ನಮ್ಮಲ್ಲೂ ಇದ್ದಾರೆ ನೋಡಿ ಗೈಸ್. ನೋಡಿ ಅಲ್ಲಿ ನೋಡಿ ಪಾಪ ಫ್ರೆಂಡಿಗೆ ನಿಂತ್ಕೊಂಡು ಬಿಸಿಲಲ್ಲಿ ಫ್ರೆಂಡು ಫೋಟೋ ಹಿಡಿದು ಕೊಡ್ತಿದ್ದಾಳೆ. ನನ್ನ ಫ್ರೆಂಡಿಗೆ ಸಾಕು ಫೋಟೋ ಹಿಡಿಯೇ ಅಂತ ಅಂದ್ರೆ ಬಿಸಿಲು ಒಳಗ್ ಬಂದ್ ಕಾರಲ್ಲಿ ಕುತ್ಕೋ ಅಂತಾಳೆ ಗೈಸ್. ಫೋಟೋಸ್ ಎಲ್ಲ ಯಾರ್ದು ಹೋಗಿಲ್ಲ, ಬಟ್ ಹಂಗೇನಿಲ್ಲ, ಜಾಸ್ತಿ ಫೋಟೋಸ್ ಇಟ್ಕೊಟ್ಟವಳೆ. ಬಟ್ ಆದ್ರೂ ಸ್ಟಿಲ್ ಹಿಡಿಯೇ ಅಂದ್ರೆ ಎಷ್ಟೇ ಹಿಡ್ಕಂತೀಯ, ಬಿಸಿಲು ಬಾರಿ ಒಳಗೆ ಕುತ್ಕ ಅಂತಾಳೆ ಗೈಸ್. ಏನ್ ಮಾಡೋದು ಒಂದ್ ಚಂದ ಸಾಂಗ್ ಹಾಕುಬ್ರು ಕನ್ನಡದ್ದು. ತಾಳ್ಬೇಡ ಬ್ರೋ. ಹೆಂಗ ಆಗ್ತಿದೆ, ಹೆಂಗ ಅನ್ನಿಸ್ತಿದೆ ಅನ್ವಿತಾ? ಗೈಸ್ ಆಕ್ಚುಲಿ ನಾವು ಫಸ್ಟ್ ಸಕಲೇಶ್ಪುರಕ್ಕೆ ಪ್ಲಾನ್ ಮಾಡಿದ್ದು. ಸಕಲೇಶ್ಪುರ ಕ್ಯಾನ್ಸಲ್ ಮಾಡ್ಕೊಂಡು ಮತ್ತೆ ಪಾಂಡಿ ಅಂತ ಅಂದ್ವಿ. ಈಗ ಫೀಲ್ ಆಗ್ತಿದೆ ಸಕಲೇಶ್ಪುರಕ್ಕೆ ಹೋಗ್ಬೇಕಿತ್ತು ಅಂತ. ನೋ, ಸಕಲೇಶ್ಪುರಕ್ಕೆ ಹೋಗ್ಬೇಕಿತ್ತು ಸೀರಿಯಸ್ಲಿ. ನಮ್ಮ ಕರ್ನಾಟಕದಲ್ಲಿ ಇಷ್ಟೊಂದು ಶೆಕೆ ಚಾನ್ಸೇ. ನಾವು ರೂಮ್ಗಳಿಗೂ ಇಷ್ಟೊಂದು ಓಡಾಡಿಲ್ಲ, ಬಟ್ ಬಿರಿಯಾನಿ ತಿನ್ನೋಕ್ಕೆ ಬೀದಿಯಲ್ಲೆಲ್ಲ ನಡ್ಕೊಂಡು ಹೋಗ್ತೀವಿ. ಬಟ್ ಏನು ಗೊತ್ತಾ, ಬಿರಿಯಾನಿ ಅನ್ನೋದು ಒಂದು ಎಮೋಷನ್. ಸೊ ನೈಸ್, ಚೆನ್ನಾಗಿರೋ ಪ್ಲೇಸಲ್ಲಿ ತಿಂದರೆ, ಚೆನ್ನಾಗಿ ಟೇಸ್ಟ್ ಕೊಟ್ಟರೆ ಆ ಬಿರಿಯಾನಿ ತಿಂದಿದ್ದಕ್ಕೂ ಒಂದು ಫೀಲ್, ಒಂದು ಮಜಾ ಇರುತ್ತೆ. ಸೊ ಮೀ ಆ್ಯಂಡ್ ಮೈ ಗರ್ಲ್ಸ್ ಆರ್ ಗೋಯಿಂಗ್ ಫಾರ್ ಬಿರಿಯಾನಿ ಹಂಟಿಂಗ್. ಇಲ್ಲಿನ ಫೇಮಸ್ ತೊಕ್ಕು ಬಿರಿಯಾನಿ. ವಿ ಆರ್ ಗೋಯಿಂಗ್ ಟು ಹ್ಯಾವ್ ತೊಕ್ಕು ಬಿರಿಯಾನಿ ಟುಡೇ. ಬಟ್ ರೋಡಲ್ಲಿ ಎಷ್ಟು ಪೀಸ್ ಆಗಿದೆ ಗೊತ್ತಾ ಗೈಸ್. LPG ಗ್ಯಾಸ್ ಪ್ರಭಾವ ನಮ್ಗೆ LPG ಗ್ಯಾಸ್ ಪ್ರಭಾವ. ಫುಡ್ ಎಲ್ಲ ಅನ್ಲಿಮಿಟೆಡ್ ಇಲ್ಲ ಬ್ರೋ, ಅನ್ಲಿಮಿಟೆಡ್ ಇಲ್ಲ. ಎರಡೇ 2 ಪ್ಲೇಟ್ ಬಿರಿಯಾನಿ ಸಿಕ್ಕಿದೆ ನಮಗೆ ಪುಣ್ಯಕ್ಕೆ. ಯಾಕೆ ಅಂತ ಕೇಳಿದ್ರೆ LPG ಗ್ಯಾಸ್ ಸಪ್ಲೈ ಆಗ್ತಿಲ್ಲ ಗ್ಯಾಸು, ಅದಕ್ಕೆ ಫುಲ್ ಮಾಡ್ತಿಲ್ಲ, ಎಷ್ಟು ಬೇಕೋ ಅಷ್ಟೇ ಮಾಡ್ತಿರೋದು ಅಂತ ಅಂದರು. ಲಿಮಿಟೆಡ್ ನಂತರ ಲಿಮಿಟೆಡ್ ಅಡಿಷನ್. ಈ ಮೇಡಮ್ ಥರ ಲಿಮಿಟೆಡ್ ಅಡಿಷನ್ಸ್. ನಾವೀಗ ರೂಮ್ ಮಾಡ್ಲಿಕ್ಕೆ ಬಂದಿದ್ದೀವಿ. ಓಡಾಡಿ ಸಾಕಾಗಿ ಡಿಸ್ಕಸ್ ಮಾಡ್ತಿದ್ದಾರೆ ಯಾವ ರೂಮ್ ಬೇಕು, ಏನು ಪ್ರೈಸ್ ಬೇಕು ಅಂತ. ಈಗ ರೂಮ್ ಮಾಡಿಬಿಟ್ಟು ನಿಮಗೆ ನಮ್ಮ ರೂಮ್ ವ್ಯೂ ತೋರಿಸ್ತೀನಿ ಗೈಸ್. ಸೊ ರೂಮಿಗೆ ಬಂದಿದ್ದೀವಿ. ಇದು ನಮ್ಮ ರೂಮ್ ಔಟ್ಸೈಡ್ ವ್ಯೂ ಈ ಥರ ಇದೆ. ನಮ್ಮ ರೂಮ್ ಮುಂದೆನೇ ಇದು ನಮ್ಮ ರೂಮ್ ಮುಂದೆನೇ ಸ್ವಿಮ್ಮಿಂಗ್ ಪೂಲು. ಐ ವಿಲ್ ಶೋ ಹೌ ಮೈ ರೂಮ್ ಇಸ್. ಲಗೇಜ್ಗಳೆಲ್ಲ ಎಲ್ಲಿ ತಂದಿದ್ದೀರೋ ತೊಗೊಂಬಂದು ಕಾರಿಂದ ಹಂಗೆ ಹಾಕಿದ್ದೀವಿ, ಇಗ್ನೋರ್. ಆ್ಯಂಡ್ ಲುಕ್ ಅಟ್ ದಿಸ್ ಗೈಸ್. ದಿಸ್ ಈಸ್ our room and look at guys how crazy this. ಚೆನ್ನಾಗಿದೆ ಅಲ್ಲ. ಮೇನ್ ಆಗಿ ವಾಶ್ರೂಮ್ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯಿತು.
ಸೂಪರ್ ಆಗಿದೆ. ದಿಸ್ ಇಸ್ ಇವತ್ತಿನ ನಮ್ಮ ಸ್ಟೇ ಇದೇ ರೂಮಲ್ಲಿ ಆಗುತ್ತೆ. ಫೇಸ್ ಎಲ್ಲ ಹಾಳಾಗಿದೆ. ಸೊ ಈಗ ಹೋಗಿ ಫ್ರೆಶ್ ಅಪ್ ಆಗ್ತೀನಿ. ಅವಳನ್ನ ಆಚೆ ಹಾಕ್ಬಿಟ್ಟು ಬಾಗ್ಲಾಕಿದ್ದೀರಿ. ನೋ ತೆಗಿಯಲ್ಲ, ಬಾರಿಸ್ತೀನಿ, ಹೋಗು ತೆಗಿಯ. ಹೊಡಿತೀನಿ ಬ್ರೋ, ಎಷ್ಟೊತ್ತಿ ಆನ್ ಮಾಡೋದು. ಅವಳನ್ನ ಆಚೆ ಹಾಕ್ಬಿಟ್ಟು ಬಾಗ್ಲಾಕಿದ್ದೀರಿ. ವೆಯ್ಟ್ ತೆಗಿತೀನಿರು, 1 ನಿಮಿಷ ತೆಗಿಯೋಣ ಗೈಸ್. ಅವಳೇನು ಬಿಟ್ಟರೆ ಬಾಗ್ಲೇ ಹೊಡೆದ ಕರೆಂಜ್ ಕವಳೆ. ಇವಳನ್ನ ಆಚೆ ಹಾಕಿದ್ದು ನಾವು ರೂಮಿಂದ. ಜಾಸ್ತಿ ರೋದನೆ ಕೊಡ್ತಾಳೆ. ಇಲ್ಲಿ ಬಂದು ಇಲ್ಲಿ ನಾವು ನೋಡ್ತಾ ಇರೋದು ನೋಡಿ. ವ್ಲಾಗ್ ನೋಡ್ತಾ ಇದ್ದೀವಿ. ಇಷ್ಟೊತ್ತು ಪೂಲಲ್ಲಿ ಆಡಿ ಈಗ ಫ್ರೆಶ್ ಅಪ್ ಆಗಿ ಫುಲ್ ಜೋಶಾಗಿ ರೆಡಿ ಆಗ್ತಿದ್ದೀವಿ. ಈಗ ಎಲ್ಲಿಗೆ ಹೋಗ್ಬೇಕು ಅನ್ನೋ ಐಡಿಯಾ ಇಲ್ಲ, ಬಟ್ ಸ್ಟಿಲ್ ರೆಡಿ ಆಗ್ತಿದ್ದೀವಿ. ಆಮೇಲೆ ರೂಮಲ್ಲಿ ಬಂದು ಫುಲ್ ವೈಬ್ ಮಾಡ್ತೀವಿ ನಾವು. ಲೆಟ್ಸ್ ಗೋ ಗಾಯ್ಸ್, ಲೆಟ್ಸ್ ಗೋ. ಇದೆ ರೂಮ್ ವ್ಯೂ ನಮ್ಮದು. ಎಷ್ಟು ಕೂಲ್ ಆಗಿದೆ. ನಮ್ಮ ರೂಮ್ ಆಚೆ ಬಂದ ತಕ್ಷಣ ಸ್ವಿಮ್ಮಿಂಗ್ ಪೂಲ್ ಕಾಣುತ್ತೆ. ವಿ ಆಲ್ ಗರ್ಲ್ಸ್ ಆರ್ ಗೋಯಿಂಗ್ ಔಟ್ ನೈಟ್ ಪಾಂಡಿ ಎಕ್ಸ್ಪ್ಲೋರ್ ಮಾಡೋಕ್ಕೆ. ನೆನ್ನೆನೂ ನೈಟ್ ಪಾಂಡಿನೇ ಎಕ್ಸ್ಪ್ಲೋರ್ ಮಾಡಿದ್ದು, ಇವತ್ತು ನೈಟ್ ಪಾಂಡಿನೇ. ಯಾಕಂದರೆ ನೈಟಲ್ಲಿ ಪಾಂಡಿ ವೈಬೇ ಬೇರೆ ಇದೆ. ಸೊ ವಿ ಆರ್ ಗೋಯಿಂಗ್. ಚೇರ್ ಮಸಾಜಿಂಗ್ ಮಾಡೋಕ್ಕೆ ಕರ್ಕೊಂಬಂದಿದ್ದೀವಿ. ಇವಳು ರಿಯಾಕ್ಷನ್ ನೋಡಿ ನಗು ಬರ್ತಿದೆ. ಬ್ರೋ ಏನಾಗ್ತಿದೆ ನಿಮಗೆ? ಇವರಿಬ್ರು ಅವಳ ಹತ್ರ ಎಕ್ಸ್ಪೆರಿಮೆಂಟ್ ಮಾಡ್ತಾವ್ರೆ. ನಂದಿನಿ ಆರ್ ಯು ಓಕೆ? ಏನಾಗ್ತಿದೆ ನಂದಿನಿ? ಏನಾಗ್ತಿದೆ? ಏನೋ ಮಾಡ್ತಾರೆ ಗೈಸ್ ನೀವಿಬ್ರು. ಏನು ಮಾಡ್ಬೇಡ್ರಿ ಅವಳ್ಕ. ಈಗ ನಾವು ಹೋಗ್ತಿದ್ದೀವಿ ಫುಡ್ ಸ್ಟ್ರೀಟ್ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಫುಡ್ ಸ್ಟ್ರೀಟ್ಸ್ಗೆ ಹೋಗ್ತಿದ್ದೀವಿ. ಬನ್ನಿ ಗೈಸ್, ಬನ್ನಿ. ಚೆನ್ನಾಗಿಲ್ಲ ಬಿಟ್ಬಿಟ್ಟು ಹೊರಟೋಗ್ತೀನಿ. ಎಲ್ಲರದು ರೆಡಿ ಆದ್ರು, ಅವಳೊಬ್ಬಳದು ಮಾತ್ರ ರೆಡಿನೇ ಆಗಿಲ್ಲ. ಅವಳೊಬ್ಬಳಿಗೆ ಅವಾಗಿಂದ ವೆಯ್ಟ್ ಮಾಡ್ತಾ ಇರೋದು ಅವಳೊಬ್ಬಳಿಗೇನೆ. ಅನ್ವಿತಾ ನೀನು ಬಂದಿಲ್ಲ ಅಂದರೆ ಇಲ್ಲೇ ಇರು, ಓಕೆನಾ? ವಿ ಆರ್ ಗೋಯಿಂಗ್. ಇಲ್ಲ, ವಿ ಆರ್ ಗೋಯಿಂಗ್. ಎತ್ಕೊಂಡ್ಬಿಡ್ತೀನಲ್ಲ ಕ್ಯಾಶು. ಅಲ್ಲಿ ವರ್ಕ್ ಆಗಿಲ್ಲ ಅಂದರೆ UPI ವರ್ಕ್ ಆಗಿಲ್ಲ ಅಂದರೆ ಪ್ರಾಬ್ಲಮ್ ಆಗ್ತಲ್ಲ ಕ್ಯಾಶ್. ಇದು ಗೈಸ್ ನೆನ್ನೆನೂ ಹಂಗೆ ಆಗ್ಬಿಟ್ಟಿತ್ತು. ಗೈಸ್ UPI ಅಲ್ಲಿ ಒಂದು 2-3 ಪ್ಲೇಸಲ್ಲಿ ವರ್ಕ್ ಆಗಿಲ್ಲ ಫುಡ್ ಸ್ಟ್ರೀಟಲ್ಲಿ, ರಾಕ್ ಬೀಚ್ ಬ್ಯಾಕ್ ಸೈಡ್ ಫುಡ್ ಸ್ಟ್ರೀಟಲ್ಲಿ. ಸೊ ಆಗ ಸ್ವಲ್ಪ ಸ್ಟ್ರಗಲ್ ಆಯಿತು. ಆಮೇಲೆ ಪುಣ್ಯಕ್ಕೆ ನಾವು ಕ್ಯಾಶ್ ಇಟ್ಕೊಂಡಿದ್ವಿ, ಬ್ಯಾಗಲ್ಲಿ ಕ್ಯಾಶ್ ಕೊಟ್ಟಿತ್ತು. ನಾವು ಮಾಡೋ ಮಿಸ್ಟೇಕ್ ಏನು ಗೊತ್ತಾ? ಎಲ್ಲೋದ್ರೂ UPIನೇ ನಂಬ್ಕೊಂಡು ಹೋಗ್ಬಿಡ್ತೀವಿ, ಕ್ಯಾಶೇ ತೊಗೊಂಡೋಗಲ್ಲ, ಮರ್ತುಬಿಡ್ತೀವಿ. ತೊಗೊಂಡಿರ್ತೀವಿ ಬಟ್ ಪಾಕೆಟಲ್ಲಿ ಹಾಕೋದು ಮರ್ತೋಗ್ತೀವಿ. ಏನಕ್ಕೆ ಅಂದರೆ UPI ಇದೆಯಲ್ಲ, UPI ಮಾಡೋಣ ಬಾ ಅನ್ನೋ ಒಂದು ಥಾಟಲ್ಲಿ. ಬಟ್ ತುಂಬ ಕಡೆ ನೆಟ್ವರ್ಕ್ ಇಶ್ಯೂ ಬಂದುಬಿಡುತ್ತೆ. ಇಟ್ಸ್ ಹ್ಯಾಪನ್ಸ್, ಏನು ಮಾಡೋಕ್ಕಾಗಲ್ಲ. ಗರ್ಲ್ಸ್ ಕಮ್ ಗರ್ಲ್ಸ್. ಎಲ್ಲರೂ ಫಸ್ಟು ಫುಡ್ ಸ್ಟ್ರೀಟ್ಗೆ ಹೋಗೋಣ ಅಂತ ಫುಡ್ ಸ್ಟ್ರೀಟ್ ಒಳಗಡೆ ಹೋದ್ವಿ. ನಮ್ಗೆ ಗೊತ್ತಿರಲಿಲ್ಲ ಅದೇ ಫುಡ್ ಸ್ಟ್ರೀಟ್ ಅಂತ. ಕಾರ್ ಹಾಕ್ಕೊಂಡು ಹೋಗ್ಬಿಟ್ಟಿದ್ವಿ ಒಳಗಡೆ, ಫುಲ್ ಜಾಮ್. 1 ಸೆಕೆಂಡ್ ರಫ್ ಅಂತ ನಮ್ಮ ಬೆಂಗಳೂರು ಬೇಬಿ ಫುಡಮ್ ಫುಡ್ ಸ್ಟ್ರೀಟ್ ಪಾಸಾಗಿ ಹೋಯ್ತು. ಅದಕ್ಕೆ ಸರಿ ಅಂತ ಇವಾಗ ಫಸ್ಟು ಶಾಪಿಂಗ್ ಮಾಡ್ಕೊಂಡ್ಬಿಡೋಣ. ಇನ್ನೊಂದು ಸ್ವಲ್ಪ ಶಾಪಿಂಗ್ ಬಾಕಿ ಐತೆ. ಶಾಪಿಂಗ್ ಸ್ಟ್ರೀಟ್ ಇದೆಯಂತ ಈಗ. ಸೊ ಈಗ ಶಾಪಿಂಗ್ ಮಾಡಿಕೊಂಡು ಎಲ್ಲ ಏನೇನು ಬೇಕೋ ತೊಗೊಂಡು ಮತ್ತಿನ್ನು ಶಾಪಿಂಗೇ ಮಾಡಲ್ಲ ಗೈಸ್ ನಾವು. ಇವಾಗೇ ಲಾಸ್ಟ್ ಶಾಪಿಂಗ್ ಮಾಡಿಬಿಟ್ಟು ಆಮೇಲೆ ಬ್ಯಾಕ್ ಟು ಫುಡ್ ಸ್ಟ್ರೀಟ್ ಹೋಗ್ಬಿಟ್ಟು ಏನೇನು ಬೇಕೋ ಎಲ್ಲ ತಿನ್ಕೊಂಡು ರೂಮ್ಗೆ ಹೋಗಿ ಮಲ್ಕೊಳೋದು ಅಷ್ಟೇ. ಇವತ್ತು ಫುಡ್ ಸ್ಟ್ರೀಟ್ ಮಾತ್ರ ಸಖತ್ತಾಗಿತ್ತು. ನಮ್ಮ ವಿ ವಿ ಪುರಮ್ಗಿಂತ ಸ್ವಲ್ಪ ಜಾಸ್ತಿನೇ ಇತ್ತು. ಅಲ್ಲಿ ಫುಡ್ ಸ್ಟ್ರೀಟ್ಗೆ ಹೋದಾಗ ತೋರಿಸ್ತೀನಿ. ಈಗ ಫ್ಯಾಷನ್ ಸ್ಟ್ರೀಟ್ಗೆ ಹೋಗ್ತಿದ್ದೀವಿ. ಫ್ಯಾಷನ್ ಸ್ಟ್ರೀಟಲ್ಲಿ ಏನಿದೆ ಅದನ್ನು ತೋರಿಸ್ತೀನಿ ಬನ್ನಿ. ಇದೆ ಶಾಪಿಂಗ್ ಸ್ಟ್ರೀಟ್.
ಬರೀ ಬಟ್ಟೆ ಅಂಗಡಿಗಳು, ಬಟ್ಟೆ ಬ್ರ್ಯಾಂಡ್ಗಳು ಎಲ್ಲ ಇದೆ. ರಿವ್ಯೂ ಹೆಂಗಾಗಿದೆ ಅಂದರೆ ಒಂದು ಕಾರೋನು ನಿಲ್ಸಲ್ಲ, ಒಂದು ಬೈಕೋನಂತೂ ಮೊದಲೇ ನಿಲ್ಸಲ್ಲ. ನೋಡ್ತಿದ್ದಂಗೆ ಹೋಗ್ತಾ ಇರುತ್ತೆ ಕುತ್ಕೊಂಡು. ಟ್ರಾಫಿಕ್ ರೂಲ್ಸ್, ಬೇಸಿಕ್ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಲ್ಲ ಗುರು. ಯಪ್ಪ ಸೀರಿಯಸ್ಲಿ ಹೆಂಗೆ ಜನಗಳು ಸರ್ವೈವ್ ಮಾಡ್ತಾರೋ ಗೊತ್ತಿಲ್ಲ ಟ್ರಾಫಿಕ್ಗಳಲ್ಲಿ. ಕುತ್ಕೊಂಡು ಹೋಗ್ತಾ ಇರೋದು, ಸಿಗ್ನಲಲ್ಲೂ ನಿಲ್ಸಲ್ಲ. ಮಿನಿಸು ಕರ್ಕೊಂಬಂದವ್ರೆ, ಮಿನಿಸು ಕರ್ಕೊಂಡು ಮಕ್ಕಳ ಸಾಮಾನ್ಯವಾಗಿ ಆಟಾಡ್ತಾವ್ರೆ. See this girl? ಮಕ್ಕಳ ಸಾಮಾನ್ಯವಾಗಿ ಆಟಾಡ್ತಾರೆ ಗುರು. ಮದ್ವೆ ಮಾಡಿದ್ರೆ ಮಕ್ಳು ಎತ್ತಂಗವ್ರೆ. ನಾನೇ ಬ್ರೋ ನಿನ್ ಮಕ್ಳು ಕೊಡ್ಸ್ತೀನಿ ಬಾ ಬ್ರೋ, ನಿನಗೆ ಬೇಡ. See this makeup sets, so cute. ಗೈಸ್, ಫಸ್ಟ್ ಏನು ಬಂದಿದ್ದೀರೋ ಅದನ್ನ ಮಾಡಿ ಬನ್ನಿ. ನಿಮ್ಗಳ ಜೊತೆ ಬಂದ್ರೆ ಇರಿಟೇಟ್ ಅನ್ವಿತಪ್ಪ ಬ್ರೋ ಎಲ್ಲರೂ ಒಂದೊಂದು ತಗೊಂಬಿಡಿ ಬ್ರೋ, ಬೆಟರ್ ತಗೊಳ್ಳಿ. ಹೋಗಿ ಎಲ್ಲ ಶಾಪ್ಗೂ ನುಗ್ತಾರೆ ಗೈಸ್. ಇವ್ರನ್ನ ಹೇಳ್ಕೊಂಡು ಹೋಗೋಷ್ಟು ಸಾಕಾಗುತ್ತೆ. ಪ್ಲೀಸ್ ಗೈಸ್, ಶಾಪಿಂಗ್ ಸ್ಟ್ರೀಟ್ ಚೆನ್ನಾಗಿರೋ ಬಟ್ಟೆಗಳೇನೋ ಇದೆ, ಬಟ್ ನಮಗೆ ಯಾವ್ದು ಬೇಕೋ ಆ ಥರದ್ದು ಸಿಗಲಿಲ್ಲ. ಸೊ ಜಾಸ್ತಿ ಏನು ಶಾಪಿಂಗ್ ಮಾಡೋಕ್ಕಾಗಿಲ್ಲ. ಒಂದು ಎರಡೇನೋ ತೊಗೊಂಡ್ವಿ ಅಷ್ಟೇ. ನಾಳೆ ಬೀಚ್ ಹತ್ರ ಅಲ್ಲಿ ಎಲ್ಲನೂ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ. ಸೊ ನಾವೀಗ ಫುಡ್ ಸ್ಟ್ರೀಟ್ಗೆ ಹೋಗ್ತಿದ್ದೀವಿ. ಫುಡ್ ಸ್ಟ್ರೀಟ್ ಆವಾಗಲೇ ಜಸ್ಟ್ ಹೋಗಿ ಬಂದಿದ್ದಕ್ಕೆ ಕ್ರೇಜಿ ಇತ್ತು. ಈಗ ಹೋಗಿ ಎಲ್ಲ ಏನೇನು ತಿನ್ನಬೇಕು ಅನ್ಸುತ್ತೆ ಎಲ್ಲ ಟ್ರೈ ಮಾಡಿಬಿಡ್ತೀವಿ. ಓಕೆ, ತೋರಿಸ್ತೀನಿ ಬನ್ನಿ ಎಲ್ಲೆಲ್ಲಿ ಇಲ್ಲಿ ಏನೇನು ಸಿಗುತ್ತೆ, ನಾವು ಏನೇನು ಟ್ರೈ ಮಾಡ್ತೀವಿ ಅಂತೆಲ್ಲ ಇದು ಫಸ್ಟ್ ಟ್ರೈ ಮಾಡೋಕ್ಕೆ ಬಂದಿದ್ದೀವಿ. ಲೆಟ್ಸ್ ಗೋ. ಇಲ್ಲಿಂದ ಫುಡ್ ಸ್ಟ್ರೀಟ್ ಸ್ಟಾರ್ಟ್ ಆಗುತ್ತೆ. ಎಲ್ಲ ಫುಲ್ಲು ಫುಡ್ ಸ್ಟ್ರೀಟೇ. ಐ ವಿಲ್ ಟ್ರೈ ಆ್ಯಂಡ್ ಐ ವಿಲ್ ಟೆಲ್ ಯು ದ ರಿವ್ಯೂ ಗೈಸ್. ನಾವೀಗ ಫುಡ್ ಸ್ಟ್ರೀಟಲ್ಲಿ ಫುಡ್ ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ವೆಜ್ಜನ್ನು ತೋರಿಸಲೇ ಪಾಪ. ಸೊ ನೋಡಿ, ಎವ್ರಿ ಗ್ರೂಪ್ ವೆಜಿಟೇರಿಯನ್ ಪರಿಸ್ಥಿತಿ ನೋಡಿ ಪಾಂಡಿಚೇರಿಯಲ್ಲಿ. ಪಾಪ್ಕಾರ್ನ್ ತಿನ್ನೋದು ನೈಟ್ ಟೈಮು. ನಾವು ನೋಡಿ ವಿಂಗ್ಸ್ ತಿಂತಿದ್ದೀವಿ. ಹೆಂಗಿದೆ ಟೇಸ್ಟು? ನೈಸ್, ಟೇಸ್ಟ್ ಈಸ್ ಗುಡ್. ಟ್ರೈ ಇಟ್ ಗೈಸ್. ಟೇಸ್ಟ್ ಮಾತ್ರ ಸೂಪರ್ ಇದೆ. ನೈಸ್. ಹೆಂಗಿದೆ? ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ ಟೇಸ್ಟ್. ಆಯ್ತಾ? ವೆಜಿಟೇರಿಯನ್ ಅವರ ಪರಿಸ್ಥಿತಿ. ನಾನ್ ವೆಜ್ ಅವ್ರದ್ದು ನಾವು ಶಾಪಲ್ಲಿ ವೆಯ್ಟ್ ಮಾಡ್ತೀವಿ. ವೆಜಿಟೇರಿಯನ್ ಅವರ ಐಸ್ ಕ್ರೀಮು, ಪಾಪ್ಕಾರ್ನು, ಜಸ್ಟ್ ಇವನ್ನಷ್ಟೇ ತಿನ್ನೋದು. ನಾವು ಫಿಶ್ಶು, ಪ್ರಾನ್ಸು, ಮತ್ತು ಸ್ಕ್ವಿಡ್ಡು ಎಲ್ಲ ತಿಂತೀವಿ. ಸಿಚುವೇಶನ್ ಮೇಡ್ ಮೀ ಬ್ರೋ ಹೊರ್ಗಡೆ ಬಂದಾಗ ಸಿಚುಯೇಷನ್ಸ್ ಎಲ್ಲ ಮ್ಯಾಟ್ರ್ ಆಗಲ್ಲ ಬ್ರೋ. ಅಲ್ಲಿ ಎಂಡಲ್ಲಿ ಒಂದು ಶಾಪ್ ಇದೆ. ಸೊ ಫುಡ್ ಚೆನ್ನಾಗಿದೆ ಅಂತ ನಮ್ಮಿಬ್ಬರು ಫ್ರೆಂಡ್ಸ್ನ ಇಲ್ಲಿ ಬಾರ್ಬಿಕ್ಯೂ ಹೇಳಿದ್ವಿ. ಸೊ ಅಲ್ಲಿ ಅವ್ರನ್ನ ಬಿಟ್ಟು ಇಲ್ಲೇ ಇರಿ ಬರ್ತೀವಿ ನಾವು ಅಂದ್ಬಿಟ್ಟು ನಾವು ಆಟೋ ಹಿಡ್ಕೊಂಡು ಆ ಎಂಡ್ ಶಾಪಿಗೆ ಹೋಗ್ತಾ ಇದ್ದೀವಿ. ಏನಕ್ಕೆ? ಆ ಫುಡ್ ತೊಗೊಂಡು ಬರಲಿಕ್ಕೆ. ಈ ಗರ್ಲ್ಸ್ ಎಲ್ಲ ಆಟೋ ಓಡಿಸ್ತಾರೆ ಗೈಸ್. ಗ್ರೇಟ್ ವುಮೆನ್ ಪವರ್. ಎಲ್ಲ ಫುಡ್ಡೆಲ್ಲ ಟ್ರೈ ಮಾಡಿದ್ಮೇಲೆ ಫುಡ್ ಸ್ಟ್ರೀಟಲ್ಲಿ ಲಾಸ್ಟಲ್ಲಿ ಒಂದು ಐಸ್ ಕ್ರೀಮ್ ತಿಂದಿಲ್ಲ ಅಂದರೆ ಮಜಾ ಬರುತ್ತಾ? ಬರಲ್ಲ. ಸೊ ಒಂದು ಕುಲ್ಫಿ ಜೊತೆ ಇವತ್ತಿನ ಫುಡ್ ಸ್ಟ್ರೀಟ್ ಎಂಡ್ ಮಾಡ್ತಿದ್ದೀವಿ. ಆ್ಯಂಡ್ ಇವತ್ತಿನ ಡೇನು ಎಂಡ್ ಮಾಡ್ತಿದ್ದೀವಿ. ಈಗ ರೂಮಿಗೆ ಹೋಗಿ ಚೆನ್ನಾಗಿ ಮಲ್ಕೊಂಡಿದ್ದು ಹೋಗೋದು. ನಾಳೆ ಬೆಳಗ್ಗೆ ಎದ್ದು ನಾಳೆ ರೊಟೀನ್ ಪ್ಲ್ಯಾನ್ಸ್ ಏನೇನಿದೆ ಅಂತ ನಾಳೆ ಮಾಡಿಕೊಂಡು ನಾಳೆ ಎಕ್ಸ್ಪ್ಲೋರ್ ಮಾಡ್ತಾ ಇರೋಣ ಗೈಸ್. ಪಾಂಡಿನ ಗಂಟೆ 12 ಗಂಟೆ 18 ನಿಮಿಷ. ಸೊ ನಾವೀಗ ಟ್ರೂತ್ ಆರ್ ಡೇರ್ ಆಡ್ಕೊಂಡು ಕೂತಿದ್ದೀವಿ. ನಿದ್ದೆ ಯಾರಿಗೂ ಬರ್ತಿಲ್ಲ. ಇವಳು ನಿದ್ದೆ ಮಾಡ್ತಾ ಇರೋಳು, ನೀವು ಎಬ್ಬರಿಸ್ಕೊಂಡು ಕೂತ್ಕೊಂಡು ಟ್ರೂತ್ ಆರ್ ಡೇರ್ ಆಡಿಸ್ತಾ ಇದ್ದೀರಿ. ಇವಳು, ನಾನು, ಇನ್ನೊಬ್ಳು ಮಲ್ಕೊಂಬಿಟ್ಟವಳೆ. ಸೊ ನಾವು ಮೂವರೇ ಆಡ್ತಾ ಇದ್ದೀವಿ ಟ್ರೂತ್ ಆ್ಯಂಡ್ ಡೇರ್. ತುಂಬ ಡೀಪಾಗಿ ಆಡ್ತಾ ಇದ್ದೀವಿ ಗೈಸ್. ತುಂಬ ಡೀಪ್ ಕ್ವಶನ್ಸ್ ಕೇಳ್ಕೊಂಡು.
ನಮ್ಗಳಿಗೆ ಕ್ವಶನ್ಸ್ ಯಾವುದು ಗೊತ್ತಿಲ್ಲ. ಕ್ವಶನ್ಸ್ ಎಲ್ಲ ಗೂಗಲಿಂದ ತೆಗೆದು ತುಂಬ ಡೀಪಾಗಿ ಕೇಳಿ. ಅಕ್ಕ ಫುಲ್ಲು ಗೂಗಲ್ಲು ಕ್ವಶನ್ಗೆ ಫುಲ್ ಅಕ್ಕ ಫುಲ್ ಬ್ಲ್ಯಾಂಕು. ಬಟ್ ಯು ಪ್ರಿಟೆಂಡ್ ಟು ಬಿ ಗುಡ್ ಅಟ್ ದಟ್. ವಾಟ್ ಟೆಲ್ ಹೇಳು ಬ್ರೋ. ಇದೆಲ್ಲ ಸೀಕ್ರೆಟ್ ಗೈಸ್, ಸೊ ನಾವು ಇದನ್ನೆಲ್ಲ ಹಾಕೋದಿಲ್ಲ. ನನ್ನ ಬ್ರೇಕ್ಫಾಸ್ಟ್ ಇಡ್ಲಿ ವಡ ಚಟ್ನಿ ಆ್ಯಂಡ್ ನಂದಿನೇನು ಫ್ರೂಟ್ ಬೌಲ್. ಆ್ಯಂಡ್ ಅನ್ವಿತಾ ನಿನ್ನ ಬ್ರೇಕ್ಫಾಸ್ಟ್ ಬಂದಿಲ್ಲ? ಓ ಸಾರಿ ಗೈಸ್, ಅನ್ವಿತಾ ಉಪವಾಸ ಮಾಡ್ತಾಳೆ. ಮಂಡೇ ಉಪವಾಸ. ಬ್ರೋ ನಿನ್ನ ಮಂಡೇ ಉಪವಾಸ ತಾನೆ? ಪಾಪ ಅಕ್ಕಂಗೆ ರಾತ್ರಿ ತಿಂದಿರೋ ಸೀ ಫುಡ್ಸ್ ಎಲ್ಲ ಎಕ್ಕಿಸ್ತಾ ಐತೆ. ನಾವು ಬ್ರೇಕ್ಫಾಸ್ಟ್ ಮಾಡಿ ಹೊರಡ್ತೀವಿ. ಎಲ್ಲಿಗೆ ಹೋಗೋದೀಗ? ಮ್ಯಾಂಗ್ರೋವ್ ಫಾರೆಸ್ಟ್ ಹೋಗಿ ಮ್ಯಾಂಗ್ರೋವ್ ಫಾರೆಸ್ಟ್ ಚೆಕ್ಔಟ್ ಆಗಿ ಮ್ಯಾಂಗ್ರೋವ್ ಫಾರೆಸ್ಟ್ ಹೋಗಿ ಅಲ್ಲಿಂದ ಸ್ವಲ್ಪ ಬೀಚ್ಗೆ ಹೋಗಿ ಮತ್ತೆ ಇನ್ನೊಂದು ಯಾವುದಾದ್ರು ಸ್ಟೇ ಮಾಡಿ. ಸ್ಟೇ ಬುಕ್ ಆಗಿದ್ರು. ಓ ಕರೆಕ್ಟ್, ಆಲ್ರೆಡಿ ಸ್ಟೇ ಬುಕ್ ಆಗಿದೆ. ಹೋಗಿ ಚೆಕ್ ಇನ್ ಮಾಡಬೇಕು. ಲೆಟ್ಸ್ ಗೋ ಬೀಚ್ ವ್ಯೂ ತೋರಿಸ್ತೀನಿ ನಮ್ಮ ಸ್ಟೇ ಏನು ಸಖತ್ತಾಗಿದೆ ಅಂತ. ಹಾಯ್ ಗಾಯ್ಸ್, ಇದು ನಮ್ಮ ಡೇ 3 ಪಾಂಡಿಚೇರಿ ಆ್ಯಂಡ್ ದಿಸ್ ಈಸ್ ಮಾರ್ನಿಂಗ್. ಎದ್ದು ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಈಗ ನಾವು ಮ್ಯಾಂಗ್ರೋವ್ ಫಾರೆಸ್ಟ್ ಕಡೆ ಹೋಗ್ತೀವಿ. ಮೈ ಗರ್ಲ್ಸ್, ಗೈಸ್ ಇವಳು ವಿಡಿಯೋ ಮಾಡ್ತಿದ್ರೆ ಮಾತಾಡಲ್ಲ ಅಂತೆ. ಯಾಕೆ ಬ್ರೋ, ಏನಾಯ್ತು? ಇದನ್ನೇ ಅಡ್ವಾಂಟೇಜ್ ತಗೊಂಡು ಆಮೇಲೆ ಫುಲ್ಲು ರುಬ್ತೀವ್ರ ಅವಳಿಗೆ. ಫೈನಲಿ ವಿ ಆರ್ ಎಟ್ ಮ್ಯಾಂಗ್ರೋವ್ ಫಾರೆಸ್ಟ್. ಬೋಟಿಂಗ್ ಲೆಟ್ಸ್ ಗೋ ಬೋಟಿಂಗ್ ಗೈಸ್, ಬೋಟಿಂಗ್. ಮ್ಯಾಂಗ್ರೋವ್ ಫಾರೆಸ್ಟ್ ಅಲ್ಲಿ ಬೋಟಿಂಗ್ ಮಾಡ್ತಾ ಇದೀವಿ ಗೈಸ್. ಇಲ್ಲಿ ನಮ್ಮ ಬೋಟ್ನ ನಿಲ್ಲಿಸಿದ್ದಾರೆ. ಇಲ್ಲಿಂದ ಒಂದು 15 ಮಿನಿಟ್ಸ್ ಇದೆಯಂತೆ. ಕೆಲವೊಂದು ಏನೋ ಪ್ಲೇಸಸ್ ಎಲ್ಲ ಇದೆ ಅಂತ ಅಂತಿದ್ರು. ಸೊ ಅಲ್ಲಿಗೆ ಹೋಗಿ ಎಲ್ಲ ನೋಡಿಕೊಂಡು ನಿಮ್ಮ ಫೋಟೋಸ್ ಎಲ್ಲ ಏನಿದೆ ಫೋಟೋ ಸೆಷನ್ಸ್ ಮುಗಿಸ್ಕೊಂಡು ಬನ್ನಿ ಸೊ ಅಂತ ಅಂದರು. ಹೋಗ್ತಿದ್ದೀವಿ. ಬರಬೇಕಾದ್ರೆ ಜೋಶ್ ಚೆನ್ನಾಗೇ ಇರುತ್ತೆ, ಬಟ್ ಈ ಬಿಸಿಲನ್ನ ನೋಡಿ ಜೋಶ್ ಎಲ್ಲ ಹೋಗ್ಬಿಡುತ್ತೆ ಗೈಸ್. ಅಷ್ಟು ಸುಡ್ತಿದೆ ಬಿಸಿಲು. ಯಾವುದೋ ಕಾರ್ ಒಳಗಡೆ ಹೋಗೋ ಥರ ಫೀಲು. ಹಾಂ, ಹೆಂಗಿದೆ ಬಿಸಿಲು? ಸಿಕ್ಕಾಪಡೆ ಭಯ ಆಯ್ತು ನನಗೆ. ಫಸ್ಟೇ ನೀರಂದ್ರೆ ಭಯ. ಅಕ್ಕನೇ ಫಸ್ಟೇ ನೀರಂದ್ರೆ ಭಯ. ಅದ್ರಲ್ಲಿ 2 ಕಡೆ ಅಣ್ಣ ಬೋಟ್ ಹಿಂಗೆ ಫ್ಲಿಪ್ ಮಾಡಿದ್ದಕ್ಕೆ ಜೀವ ಕೆಳಗಡೆ ಬಂದೈದು ಅಕ್ಕನ್ಕ. ಬ್ರೋ ಏನಿದು? ಯಾವುದು? ಹಳೆ ಬಿದ್ದೋಗಿರೋ ಮನೆ ನೋಡೋಕೆ ಕಳ್ಸಿದ್ರ ಈ ಬಿಸಿಲಲ್ಲಿ? ಗ್ರೂಪ್ ಫೋಟೋ ತಗ್ಸ್ಕೋಣ. ಎಸ್, ಈ ಬಿದ್ದೋಗಿರೋ ಹಳೆ ಮನೆ ನೋಡ್ಲಿಕ್ಕೆ ಬಂದಿದ್ದಾಯ್ತು. ಬಿಸಿಲು ಇರುತ್ತೆ, ಗೊತ್ತಿಲ್ಲ ನಮಗೆ. ಹಿಸ್ಟ್ರಿ ಇದೆಯೋ ಮಣ್ಣಿದೆಯೋ, ಬಟ್ ಸ್ಟಿಲ್ ಈ ಬಿಸಿಲಲ್ಲಿ ಯಾವ ಹಿಸ್ಟ್ರಿ? ಹಾಂ, ಅದು ಹಿಸ್ಟ್ರಿ ಇಲ್ಲ ಅಂದರೆ ಅನ್ವಿತಾ ಕ್ರಿಯೇಟ್ ಮಾಡ್ತಾಳೆ ಹಿಸ್ಟ್ರಿ. ಅದಕ್ಕೆ ಬ್ರೋ ಏನು ಮಾಡ್ತೀಯಾ? ನೀನು ಕ್ರಿಯೇಟ್ ಮಾಡು ಬ್ರೋ, ನೀನು ಮಾಡ್ಬೋದು, ನಿಂಗೆ ಕೆಪಾಸಿಟಿ ಐತೆ. ನಾವು ಇತಿಹಾಸ ಸೃಷ್ಟಿ ಮಾಡಕ್ಕೆ ಕೊಟ್ಟಿರೋರಲ್ಲ. ಮತ್ತೆ ಬಿರಿಯಾನಿ, ಮಟನ್ ಕಬಾಬ್ ತಿನ್ನಕ್ಕೆ ಕೊಟ್ಟಿರೋರ ಅಷ್ಟೇ. ಬಟ್ ಇಲ್ಲೆಲ್ಲ ಜಾಸ್ತಿ ತಾಟ್ಲಿಂಗ್ ಮರ ಇದೆ ಗೈಸ್. ಹಾಂ, ತಾಟಿನಿಂಗ್. ಬಟ್ ಒಂದು ಮರದಲ್ಲ ನಾನು ತಾಟಿನಿಂಗ್ ಕಾಯಿ ಇಲ್ಲ. ಆ್ಯಂಡ್ ನಾವು ಬಂದಾಗಿಂದನೂ ಒಂದು ತಾಟಿನಿಂಗು ಸಿಗಲಿಲ್ಲ ನಮಗೆ. ಶೆಡ್, ಈ ಬಿದ್ದೋಗಿರೋ ಬಂಗ್ಲೆ ನೋಡ್ಲಿಕ್ಕೆ ಈ ಬಿಸಿಲಲ್ಲಿ ಬಂದಿದ್ದಾಯಿತು. ಶೆಡ್ ಫೋಟೋ ಸೆಷನ್ಸ್ ಮಾಡ್ಕೊಳಕ್ಕ. ಇದ್ದೋಗಿರೋ ಬಂಗ್ಲೆಯಲ್ಲಿ ಏನು ಫೋಟೋ ಸೆಷನ್ಸ್ ಮಾಡೋದು? ಪಾಂಡಿಚೇರಿ ಹಾರ್ಬರಲ್ಲಿ ಇವತ್ತು ಯಾವುದು ಬೋಟಿಂಗ್ ಹೋಗ್ತಿರೋ ನಿಂತಿರೋ ಬೋಟ್ಗಳು ಎಲ್ಲ ಇದೆ ಗೈಸ್.
ಫೈನಲಿ ನಾವು ಈಗೆಲ್ಲರೂ ನಮ್ದು ಇನ್ನೊಂದು ಸ್ಟೇ, ಏನು ಸ್ಟೇ ಹೆಸರು? ಗ್ರೀಕ್ ಬೇ. ನಾವು ಆ ಸ್ಟೇಗೆ ಹೋಗ್ತಿದ್ದೀವಿ. ಬಂದ್ವಿ ಬ್ರೋ ಆಲ್ರೆಡಿ. ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಆಲ್ಮೋಸ್ಟ್ ಇಲ್ಲ ಇದೇನೆ. ಇದೇನಾ? ರೈಟ್ ಸೈಡ್ ಕಾಣಿಸ್ತಾ ಇಲ್ಲ. ಹಾಂ, ಇಲ್ಲಿದೆ ನೋಡಿ ಗೈಸ್, ಗ್ರೀಕ್ ಬೇ. ಫೋನ್ ಮಾಡ್ಬ್ರೋ. ಫುಲ್ ಇಲ್ಲೆಲ್ಲನೂ ಬ್ಯಾಕ್ ಸೈಡ್ ಎಲ್ಲ ಫುಲ್ಲು ರೆಸಾರ್ಟ್ಸ್ ಇದೆ ಗೈಸ್. ಫುಲ್ ಚೆನ್ನಾಗಿದೆ. ಅಂದರೆ ಇದು ಅಡ್ವಾಂಟೇಜ್ ಏನು ಗೊತ್ತಾ, ಇಲ್ಲಿಂದ ಪ್ರೈವೇಟ್ ಆಕ್ಸೆಸ್ ಇದೆ ಬೀಚ್ಗೆ. ಸೊ ವಿ ಆರ್ ಗೋಯಿಂಗ್. ನಾನು ಮಾಡಿದ್ದೀನಿ ಗೈಸ್. ಸೀರಿಯಸ್ಲಿ ನಾವು ಈ ರೆಸಾರ್ಟ್ ಮಾಡಿದಾಗ ಇವನ್ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಈ ರೆಸಾರ್ಟ್ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ಆ್ಯಂಡ್ ದ ರೆಸಾರ್ಟ್ ಈಸ್, ಲುಕ್ ಅಟ್ ದ ವ್ಯೂ, ದಟ್ ಈಸ್ ಬೀಚ್. ಅದು ಬೀಚು ಇಲ್ಲಿ ಮಾಡಿ ಅಲ್ಲಿ ಎಂಡಲ್ಲೇ ನಮ್ಮ ರೂಮ್ ಇರೋದು. ಓ ಮೈ ಗಾಡ್, ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಜಸ್ಟ್ ಫೀಲ್ ಮಾಡಬೇಕಷ್ಟೆ. ಏನಿದೆ ಗೈಸ್, ಸೀರಿಯಸ್ಲಿ ಲಿಟ್ರಲಿ ಪ್ರೈವೇಟ್ ಪ್ಲೇಸಲ್ಲಿ ಈ ಥರ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿಲ್ಲ ಗೈಸ್, ಅಷ್ಟು ಫೀಲ್ ಆಗ್ತಿದೆ. ಫೀಲ್ ಇನ್ ದ ಸೆನ್ಸ್ ಇಟ್ಸ್ ನೆಕ್ಸ್ಟ್ ಲೆವೆಲ್. ದಟ್ಸ್ ಇಟ್. ನೋಡಿ ಅದೆಲ್ಲ ಬೀಚ್ ಗೈಸ್, ಫುಲ್ ಸಮುದ್ರ. ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್. See guys, oh my god, goodness. And we have a access to go for beach also. Beach ಹೋಗಕ್ಕೆ access ಇದೆ ಈ ಕಡೆಯಿಂದ. Oh, literally. And look at this guys, look at this. ನೋಡಿ guys, ನೋಡಿ ಎಷ್ಟಿದೆ. ಅಯ್ಯೋ, ಸೀರಿಯಸ್ಲಿ ಇದು ಗಾಯ್ಸ್, ಇದು ನಮ್ಮ ಸ್ಟೇ ಫಾರ್ ಅ ಡೇ. ಇವತ್ತಿನ ನಮ್ಮ ಸ್ಟೇ ಇದು. ಆ್ಯಂಡ್ ಪ್ರೈವೇಟ್ ಟ್ಯಾಕ್ಸೀಸ್ ಬೇರೆ ಇದೆ ನಮಗೆ. ನೋಡಿ ಗಾಯ್ಸ್, ಪ್ರೈವೇಟ್ ಟ್ಯಾಕ್ಸೀಸು ಬೀಚ್ಗೆ. ಅದು ನಮ್ಮ ರೆಸಾರ್ಟ್ ಆ್ಯಂಡ್ ದಿಸ್ ಈಸ್ ಪ್ರೈವೇಟ್ ಟ್ಯಾಕ್ಸೀಸ್. ಆ್ಯಂಡ್ ಇದು ಫುಲ್ ಸಮುದ್ರ. ಇಲ್ಲಿ ಎಷ್ಟು ದೂರ ನೋಡಿದ್ರು ಅಷ್ಟು ದೂರನೂ ಬರೀ ನೀರೇ ಕಾಣುತ್ತೆ. ಹಾಂ, ಇದು ಫೀಲೇ ಇಟ್ಟಿದ್ದಾರೆ ರೂಮು. ಲುಕ್ ಅಟ್ ದಿಸ್ ಗೈಸ್, ಎಷ್ಟು ಪೀಸಾಗಿ ಕೂಲಾಗಿದೆ ರೂಮು. ವಿತ್ ಆಲ್ ದ ಎಕ್ವಿಪ್ಮೆಂಟ್ಸ್, ಫ್ರಿಡ್ಜ್, ಎವ್ರಿಥಿಂಗ್. ಇದು ಇವತ್ತಿನ ನಮ್ಮ ಸ್ಟೇ. ಇದರಲ್ಲಿ ಇವತ್ತು ನಾವು ಸ್ಟೇ ಮಾಡಿ ಆ್ಯಂಡ್ ತೋರಿಸ್ದಂಗೆ ಪ್ರೈವೇಟ್ ಬೀಚ್ ಇದೆ. ಸೊ ಪ್ರೈವೇಟ್ ಬೀಚ್ಗೆ ಹೋಗಿ ಚಿಲ್ ಮಾಡಿ ಬರ್ತೀವಿ. ಲೆಟ್ಸ್ ಗೋ ಗಾಯ್ಸ್. ಆ್ಯಂಡ್ ಇದು ಒಂದು ರೂಮು. ಆ್ಯಂಡ್ ಇದರ ಆಪೋಸಿಟಲ್ಲಿದೆಯಲ್ಲ ಅದು ಒಂದು ರೂಮು. ಆ್ಯಕ್ಚುಲಿ ನಾವು ಮೇಲೆ ಕೆಳಗಡೆ ಬುಕ್ ಮಾಡಿದ್ವಿ. ಮೇಲೆ ಯಾರೂ ಚೆಕ್ಔಟ್ ಆಗಿಲ್ಲ ಅಂದ್ಬಿಟ್ಟು ನಮ್ಗೆ ಆಪೋಸಿಟ್ ರೂಮ್ಸ್ ಕೊಟ್ಟರು. ಮೇಲೆ ಅಂದರೆ ಮೇಲೆ ಹಿಂಗೆ ನಡಿಲಿಕ್ಕೂ ಕಷ್ಟ ಆಗುತ್ತೆ ನಿಮಗೆ ಅಂತ ಹೇಳ್ಬಿಟ್ಟು ಅವ್ರು ಮೇಲೆ ಬೇಡ ಮೇಡಮ್ ಅಂತ ಅಂದರು. ಇದು ಒಂದು ರೂಮು, ಆ್ಯಸ್ ಇಟ್ ಈಸ್ ಅದೇ ಹೇಗಿದೆಯೋ ಇದು ಆಗಿದೆ, ಸೇಮ್ ಬೋತ್ ದ ರೂಮ್ಸ್ ವಿ ಹ್ಯಾವ್ ಬುಕ್ಡ್. ಎಷ್ಟು ಹಬೆ ಆಗ್ತಿದೆ ಅಂದರೆ ಏನೇನೋ ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ಕೊಂಡಿರೋದಕ್ಕೂ ಮನ್ಸು ಬರ್ತಿಲ್ಲ, ಅಷ್ಟು ಹಬೆ ಆಗ್ತಿದೆ. AC ರೂಮಲ್ಲೇ ಇದ್ಬಿಟ್ಟು ಫುಲ್ ರೆಸ್ಟ್ ಮಾಡೋಣ ಅನ್ನೋಷ್ಟು ಹಬೆ. ಬಟ್ ಆದರೂ ಸ್ಟಿಲ್ ನಾವೀಗ ಬೀಚ್ಗೆ ಹೋಗ್ತೀವಿ. ಬೀಚ್ಗೆ ಹೋಗೋಕ್ಕೆ ಮುಂಚೆ ಫುಡ್ ಆರ್ಡ್ರ್ ಮಾಡಿದ್ದೀವಿ, ಫುಡ್ ತಿನ್ನಬೇಕು. ಲಂಚ್ ಎಲ್ಲರೂ ಬಿತ್ಕೊಂಡಿದ್ದಾರೆ ಫುಲ್ ಟಯರ್ಡಾಗಿ. ಸಾಂಗ್ಸ್ ಕೇಳ್ಕೊಂಡು ಆರಾಮಾಗಿ ಎಲ್ಲ ಮಲಗಿದ್ದೀವಿ. ಫುಡ್ ಬಂದ ತಕ್ಷಣ ತಿನ್ನೋದು ಆ್ಯಂಡ್ ತಿನ್ಬಿಟ್ಟು ಹೋಗ್ತಾ ಇರೋದೆ ಗೈಸ್. ಟಯರ್ಡಾಗಿ ಊಟಕ್ಕೂ ಆಚೆ ಇದ್ದೀರಾ ಆರ್ಡ್ರ್ ಮಾಡೋರೆ ಗೈಸ್. ನೋಡಿ ಇಂಥವ್ರು ಇರ್ತಾರೆ ಗೈಸ್.
ಇಂಥ ಜನಗಳು ಇರ್ತಾರೆ ಗೈಸ್. ನೋಡಿ ನೋಡಿ ಎಷ್ಟು ಟಯರ್ಡ್ ಮಾಡ್ತೀರಾ. ಟಯರ್ಡಾ ನಿಮಗೆ? ಟಯರ್ಡಾ ಸೆಕೆನಾ? ಶೆಕೆ ಅಂತೆ ಗೈಸ್, ಶೆಕೆ. ಎಲ್ಲ ಮುಂದೆ ಬಂದ್ಬಿಡೈತೆ ಗೈಸ್, ಖಾಲಿ ಇದ್ದೇ ಬರ್ತೈತೆ ಅಂದ್ರೂ ಬಿಡಲ್ಲ. ಸುಮ್ಮನೆ ಕರ್ಕೊಂಬರ್ತಾರೆ. ಇವ್ರು ಆಡೋ ಗೇಮ್ಸ್ ಅಷ್ಟೆಲ್ಲ ಇರುತ್ತೆ, ಇಂಡೋರ್ ಗೇಮ್ಸ್ ಇದೆಯಂತೆ. ಸೊ ಈಗ ಅವರೆಲ್ಲ ಗೇಮ್ಸ್ ಆಡ್ಬೇಕಂತೆ. ಅದಕ್ಕೆ ನನ್ನ ಮಲಗಿರೋಳನ್ನ ಎಬ್ಬರ್ಸ್ಕೊಂಡು ಕರ್ಕೊಂತಾರೆ ಗೈಸ್. ಓಕೆ, ಇದು ಲಾಕ್ ಆಗಿದೆ. ಸ್ಲೈಡಿಂಗ್ ಡೋರ್ ಇರ್ಬೇಕು ನೋಡಿ. ಒಡ್ಸ್ಕೊಂತ ನಾನು ಕೆಳಗಡೆ ನಂಗೆ ಕುಚ್ಚು ಕೆಪಾಸಿಟಿ ಬೇಕು. ನಂಗೆ ಅಷ್ಟು ಕೆಪಾಸಿಟಿ ಇಲ್ಲ, ಯಾಕಂದರೆ ಐ ಆಮ್ ಅ ವೀಕ್ ಪರ್ಸನ್. ಏನು ನೋಡಿ ಗೈಸ್, ಇಂಡೋರ್ ಗೇಮ್ಸ್, ಕ್ಯಾರಮ್, ಟೇಬಲ್ ಟೆನ್ನಿಸ್ ಆ್ಯಂಡ್ ಇಲ್ಲಿ ಸಮ್ ಮಕ್ಕಳು ಆಡುವಂಥ ಥಿಂಗ್ಸ್ ಇಟ್ಟಿದ್ದಾರೆ. ವಾವ್, ನನ್ನ ಫೇವ್ರೆಟ್ ಊನೋ ಕಾರ್ಡ್ಸ್. ಗೈಸ್ ಊನೋ ಆಡೋಣವಾ? ಅವ್ರು ಟೇಬಲ್ ಟೆನ್ನಿಸ್ ಆಡೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟವ ಇಬ್ಬರು. ನೋಡಿ ಚಿಕ್ಕ ಚಿಕ್ಕ ಮಕ್ಕಳ ಥರ ನೆಲದಲ್ಲೆಲ್ಲ ಆಡ್ತಾರೆ ಗೈಸ್. ಬೋರ್ಡ್ ಇರೋದೇನಕ್ಕೆ? ಬೋರ್ಡಲ್ಲಿ ಆಡಬೇಕು. ಸೂಪರ್ ಸೂಪರ್ ಸೂಪರ್. ಯಾರು ಯಾವುದಾದ್ರೂ ಆಡ್ಕೊಂಡು ನಂಗೆ ಅವೆಲ್ಲ ಆಡೋಕ್ಕೆ ಬರೋಲ್ಲ. ರಿಯಲ್ ಫ್ಯಾಕ್ಟ್ ಈಸ್ ರಿಯಲ್ ಫ್ಯಾಕ್ಟ್. ನನಗೆ ಏನಿದ್ರು ಊನೋಗಳು ಮತ್ತು ಕೇರಮ್ ಅದಷ್ಟೇ ಆಡೋಕ್ಕೆ ಬರೋದು. ಸ್ನೇಕ್ ಆ್ಯಂಡ್ ಲ್ಯಾಡರು, ಊನೋ, ಕ್ಯಾರಮ್, ಈ ಚಿಕ್ಕ ಚಿಕ್ಕ ಮಕ್ಕಳು ಆಟ ಆಡೋ ಥಿಂಗ್ಸ್ ಎಲ್ಲ ನಂಗೆ ಆಡ್ಲಿಕ್ಕೆ ಬರ್ತದೆ. ಆಟಗಳು ಈ ಥರ ಅಡಲ್ಟ್ ಪರ್ಸನ್ಸ್ ದೊಡ್ಡವರೆಲ್ಲ ಆಡೋ ಅಂಥದ್ದು ನಂಗೆ ಆಡ್ಲಿಕ್ಕೆ ಬರೋದು. ಗೈಸ್ ಟೈಮು 11:07. ಈಗ ಡಿನ್ನರ್ ಮಾಡ್ತಾಯಿದ್ದೀವಿ. ಇವು ಈಗ ಫೋಟೋಶೂಟ್ ಮಾಡ್ತೀರಿ ಅಂತ ರೆಡಿ ಆಗ್ತಾವ್ರೆ. ಮಿಸ್ ಸ್ವಾತಿ ಆ್ಯಂಡ್ ಮಿಸ್ ಅನ್ವಿತಾ ಸ್ವಲ್ಪ ಫೇಸ್ ಕಟ್ ತೋರಿಸ್ರಿ ಈ ಕಡೆಗ. ಮೈ ಮೇಲೆ ಅವಾಗವಾಗ ದೆವ್ವ ಬರುತ್ತಲ್ಲ, ಇವ್ರುಗಳ್ಗೆ ಹಂಗೆ ಅವಾಗವಾಗ ಬರುತ್ತೆ ದೆವ್ವ. 11 ಗಂಟೆಗೆ ಯಾರೇ ಫೋಟೋಶೂಟ್ ಮಾಡ್ತಾರೆ? ವಾಟ್ ಎವರ್. ಪೂಲ್ ಹತ್ರ ಆಲ್ರೆಡಿ ಜನ ಇದ್ದಾರೆ, ಮಕ್ಳು ಕ್ರಿಕೆಟ್ ಆಡ್ತಿದ್ದಾರೆ ಅಲ್ಲಿ. ಜಸ್ಟ್ ಒಂದು ಚಮ ಕೊಟ್ಟಿದ್ದೀನಿ. ಮಾರ್ನಿಂಗ್. ಇವತ್ತು ಫೋರ್ತ್ ಡೇ ಇನ್ ಪಾಂಡಿಚೇರಿ. ಇವತ್ತು 4ನೇ ದಿನ. ಎಲ್ಲ ಫ್ರೆಶ್ ಅಪ್ ಆಗಿ ಎಲ್ಲ ರೆಡಿ ಆಗಿದ್ದೀವಿ. ಸೊ ಈಗ ಚೆಕ್ಔಟ್ ಮಾಡಿಕೊಂಡು ಇನ್ನೊಂದು ಬೀಚ್ ಇದೆ, ಸೊ ಆ ಬೀಚಿಗೆ ಹೋಗಿ ಅಲ್ಲಿ ಸ್ವಲ್ಪ ಫೋಟೋಶೂಟ್ಸ್ ಅದು ಇದು ಮಾಡಿ. ಆ ಬೀಚ್ ನೋಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತಂತೆ. ಆ್ಯಂಡ್ ಫುಲ್ ವೇವ್ಸ್ ಕಾರವರೆಗೂ ಬರುತ್ತೆ, ಬಟ್ ಇಲ್ಲೂ ಬರುತ್ತೆ. ಬಟ್ ಇಲ್ಲಿ ನೈಟೆಲ್ಲ ಅಲೆ ಹೊಡೆದು ತುಂಬ ಕೆಳಗಡೆ, ಮೇಲೆ ಇರೋ ಮಣ್ಣೆಲ್ಲ ಕೆಳಗಡೆ ಹೋಗ್ಬಿಟ್ಟೈತೆ. ಸೊ ಮಣ್ಣಿಲ್ಲ ಜಾಸ್ತಿ. ಸೊ ಅದಕ್ಕೆ ಈ ಬೀಚ್ ಬೇಡ. ನೆನ್ನೆ ಇಲ್ಲಿ ನೀರಲ್ಲೆಲ್ಲ ಆಡಿ ಸ್ವಲ್ಪ ಫೋಟೋಸ್ ತೊಗೊಂಡಿದ್ವಲ್ಲ, ಸೊ ಈ ಬೀಚ್ ಬೇಡ, ಇನ್ನೊಂದು ಬೀಚ್ಗೆ ಹೋಗೋಣ ಅಂತ ನಾನು ನಮ್ಮ ಹುಡುಗಿರೆಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಈಗ ಲೆಟ್ಸ್ ಗೋ. ರೂಮ್ನ ಬಿಟ್ಟೋಗಕ್ಕೆ ಮನಸ್ಸೇ ಐತೆ, ಬಟ್ ಈ ವ್ಯೂನ ಬಿಟ್ಟೋಗಕ್ಕೆ ಮನಸ್ಸಿಲ್ಲ ಗೈಸ್. ಐ ಮಿಸ್ ದಿಸ್ ವ್ಯೂ ಕ್ರೇಜಿಯಾಗಿ ಬರುತ್ತೆ ಇದರಲ್ಲಿ. ಓಕೆ. ಇಲ್ಲಿ ನೋಡಿ, ಅವಳು ಫೋಟೋ ಇಳಿಸ್ಕೊತಾ ಇರೋಳು. ಅವಳಿಗೆ ಕೊಡ್ದಿರೋ ಸನ್ಗ್ಲಾಸ್ನ ನಂದಿನಿ, ಇವಳು ಫೋಟೋ ಹಿಡಿತಾ ಇರೋಳು. ಇವಳು ಸನ್ಗ್ಲಾಸ್ ಹಾಕೊಂಡವಳು. ಅವಳು ಅವಾಗಿಂದ ಬಿಸ್ಲಾಗಿ ನಿಂತ್ಕೊಂಡು ಪಿಳಿ ಅಂತ ಕಂಡುಬಿಡ್ತಾವಳೆ. ಇವಳು ಫೋಟೋಗ್ರಾಫರ್ ಮುಸ್ತಫ, ಇವಳು ಸನ್ಗ್ಲಾಸ್ ಹಾಕೊಂಡವಳು. ಆ್ಯಕ್ಚುಲಿ ಅವಳು ಹಾಕೊಂಡು ಸನ್ಗ್ಲಾಸು ಇಡ್ಸ್ಕಳೆ ಪ್ರಾಪರಾಗ ಅಂದರೆ ಅವಳು ಹಾಕೊಂಡವಳು. ಹೋಗ್ತಾ ಇದ್ದೀವಿ ಗೈಸ್. ಈಗ ನಾವು ಬೇರೆ ಬೀಚ್ಗೆ ಹೋಗ್ತಿದ್ವಿ ಫೋಟೋ ಶೂಟ್ ಮಾಡಲಿಕ್ಕೆ. ಆ ಫೋಟೋ ಶೂಟ್ ಮುಗಿಸ್ಕೊಂಡು ಬ್ಯಾಕ್ ಟು ಬ್ಯಾಂಗ್ಳೂರ್. ಕಂಪ್ಲೀಟ್ಲಿ ನಮ್ಮ 3 nights 4 days ಟ್ರಿಪ್ ಕಂಪ್ಲೀಟ್ ಆಗುತ್ತೆ. ಪಾಂಡಿ ಟ್ರಿಪ್. ಏನೋ ಎಷ್ಟೋ ಪ್ಲ್ಯಾನ್ಸ್ ಮಾಡಿ ಫ್ಲಾಪ್ ಆಗಿ ಫೈನಲಿ ಎಕ್ಸಿಕ್ಯೂಟ್ ಮಾಡಿದ್ದೀವಿ. ಎಷ್ಟೊಂದು ಸತಿ ಮಾಡಿ ಎಲ್ಲಿಗೆಲ್ಗೂ ಹೋಗ್ಬೇಕು ಅಂತ ಟ್ರಿಪ್ ಪ್ಲ್ಯಾನ್ಸ್ ಮಾಡಿ
ಹೋಗ್ಬಾರ್ದು, ಇಲ್ಲ ನಂಗೆ ಲೀವ್ ಸಿಗಲಿಲ್ಲ ಅಂತ ಎಲ್ಲ ಅಂದ್ಕೊಂಡು, ಬಟ್ ಫೈನಲಿ ಸಕ್ಸಸ್ಫುಲಿ ನಮ್ಮ ಪಾಂಡಿ ಟ್ರಿಪ್ ಮುಗಿಸಿದ್ದೀವಿ. ನಾವು ಮುಗಿಸ್ತಾ ಇದ್ದೀವಿ ಆಲ್ರೆಡಿ. ವಿಕೆಟ್ ಓನರು ಅನ್ವಿತಾ ಅಂತೆ. ಅನ್ವಿತಾ ನಮ್ ಬೀಚ್ ಅಂತಾಳೆ. ಅದು ನಾವಿದ್ರಲ್ಲ, ಸ್ಟೇ ಬೀಚ್ ಅಲ್ಲ, ನಮ್ ಬೀಚು. ನಾವಿದ್ದಷ್ಟು ನಮ್ದೆ. ಓಹೋ, ಹಂಗಂದ್ರೆ ನೀನ್ ಪಾಂಡಿಚೇರಿಯಲ್ಲಿದೆ. ಪಾಂಡಿಚೇರಿನೇ ನಿಂದ? ಪಾಂಡಿಚೇರಿಗೆ ಬಂದು ಫಿಶ್ ತಿಂದಿದೀವಿ ಅಂತ ಹೇಳ್ಬಿಟ್ರೆ ಅಲ್ಲ, ಫಿಶ್ ಬಿಟ್ಟು ಮಿಕ್ಕಿ ತಿಂದ್ವಲ್ಲ. ಸ್ಕ್ವಿಡ್, ಪ್ರಾನ್ಸ್, ಮೇನ್ ಫಿಶ್ ತಿನ್ಬೇಕಿಲ್ಲ ಅಲ್ಲ. ತಿನ್ನೋಣ, ನಾವಿಬ್ರು ತಿನ್ಬೋದಲ್ಲ. ಅನ್ವಿತ ತಿನ್ನಲ್ಲ ನಾನು. ಅದಕ್ಕೆ ಅಲ್ಲಿ ಚಿಕನ್ ಹಾಕೊಂಡಿಲ್ಲ ಅವಳು. ಬ್ರೇಕ್ಫಾಸ್ಟ್ ಅಲ್ಲಿ ಚಿಕನ್ ಕೊಟ್ರು ಗೈಸ್. ಅನ್ವಿತಾ ಚಿಕನ್ ತಿಂದಿಲ್ಲ. ಯಾಕೆ ಅನ್ವಿತಾ ತಿಂದಿಲ್ಲ ಅಂತ ಸ್ವಾತಿ ಫ್ಲಾಶ್ ಆಗಿಲ್ಲ. ಚೆನ್ನಾಗಿಲ್ಲ ಅಂತ ತಿಂದಿಲ್ಲ ಅನ್ಕೊಂಡೆ ಅವಳು. ಬಟ್ ಈಗ ನನಗೆ ಫ್ಲಾಶ್ ಆಗ್ತಿದೆ. ಯಾಕಂದ್ರೆ ಅವಳು ಇವತ್ತು ಮಂಗಳವಾರ ತಿನ್ನಲ್ಲ ನಾನ್ ವೆಜ್. ಸ್ವಾತಿ, ನಾನು ನೀನು ಇಬ್ರೇ ನಾನ್ ವೆಜ್. ನಾವು ಅನ್ವಿತಾ ಫುಲ್ ಬ್ಯಾಟಿಂಗ್ ಇವತ್ತು. ನಾವು ನಾನ್ ವೆಜ್. ಸನ್ಗ್ಲಾಸಸ್ ಕೊಟ್ರಲೇ. ಇಲ್ಲಿ ಹೋಗ್ತಾ ಇದ್ದೀವಿ ಬೀಚು, ಯಾವುದೋ ಫಿಶಿಂಗ್ ಸ್ಪಾಟು. ಸೊ ಸ್ಟಿಲ್ ಬಂದಿದ್ದೀವಿ ಇಲ್ಲಿಗೆ. ಬಟ್ ಕಲ್ಲೆಲ್ಲ ಜಾರುತ್ತೆ, ನೋಡ್ಕೊಂಡು ಹೋಗ್ಬೇಕು. ಅದು ಮಣ್ಣಿದೆ ಆ್ಯಂಡ್ ಕಲ್ಲು ನೀರೂ ಇಲ್ಲ, ಆದರೂ ಜಾರ್ತದೆ ಏನೋ. ಅಲ್ಲೊಬ್ಬ ಪೊಲೀಸ್ ಬರ್ತಾ ಇದ್ದಾನೆ, ಅವನ ಹತ್ರ ಕೇಳ್ತೀವಿ ಆ ಎಂಡರ್ಗೂ ಹೋಗ್ಬೋದಾ ಇಲ್ಲ ಅಂತ. ಬಿಕಾಸ್ ಗೊತ್ತಿಲ್ಲ, ಇನ್ನೂ ಅಲ್ಲಿವರೆಗೂ ಇದೆ. ಯಾಕಂದರೆ ಯಾರೂ ಇಲ್ಲ. ಸೊ ಅದಕ್ಕೆ ನಮಗೂ ಡೌಟ್ ಹೊಡಿತಿದೆ, ಹೋಗ್ಬೋದಾ ಬೇಡ ಅಂತ ಅವನೇ ಕೇಳ್ತೀವಿ. ಅವನೇ ಹೋಗ್ತಾವನೆ ಅಂದರೆ ನಾವು ಹೋಗ್ತೀವಿ. ಅವನು ಈಸ್ ಇಂಪಾರ್ಟೆಂಟ್ ನಮಗೆ. ಹೋಗ್ಬೋದಾ? ಇಳಿಯಕ್ಕೆ ಏನೆಲ್ಲ ಪಜಿತಿ ಪಡ್ತಾವ್ರೆ. ಆ ಕಡೆಯಿಂದ ಬರ್ಲಿಕ್ಕೆ ಜಾಗ ಐತೆ. ಸೊ ಆ ಕಡೆಯಿಂದ ಸುತ್ತಾಕೊಂಡು ಬರಬೇಕು ಅಂತ ಇದ್ರ ಮೇಲೆ ಇಳಿಯೋಕ್ಕೆ ಸಾಹಸಗಳು. ಎಷ್ಟು ಚೆನ್ನಾಗಿದೆ. ನಾನು ಬೀಚ್ ಪರ್ಸನ್ ಅಲ್ಲ, ಆದರೂ ಸ್ಟಿಲ್ ನೀರಂದರೆ ಸ್ವಲ್ಪ ಇಷ್ಟ. ಐ ಆಮ್ ಅ ಮೌಂಟೇನ್ ಪರ್ಸನ್. ಎಲ್ಲ ಆದಮೇಲೆ ಕಾಲೆಲ್ಲ ಗಲೀಜಾಗಿದ್ರೆ ಇದು ನಮ್ಗಳ ಪರಿಸ್ಥಿತಿ. ಬಟ್ ಮಣ್ಣು ಮಾತ್ರ ಸಿಕ್ಕಾಪಡೆ ಬಿಸಿ ಇದೆ ಗೈಸ್. ಉಪ್ಸ್, ಸೆಷನ್ ಎಲ್ಲ ಮುಗೀತಲ್ಲ, ಎಲ್ಲ ಮುಗೀತು. ಆ್ಯಂಡ್ ನಾವು ಕಂಪ್ಲೀಟ್ಲಿ ಪಾಂಡಿಚೇರಿ ಟ್ರಿಪ್ ಇಲ್ಲಿ ಮುಗಿಸ್ತಿದ್ದೀವಿ. ನೆಕ್ಸ್ಟ್ ಇಲ್ಲಿ ಬಿಟ್ರೆ ನೆಕ್ಸ್ಟ್ ಸ್ಟಾಪ್ ಇಸ್ ಬೆಂಗಳೂರು. ಅಲ್ಲ, ತಿರುವಣ್ಣಾಮಲೈ. ಬಟ್ ಮಣ್ಣು ಹೆಂಗೆ ಎಷ್ಟು ಬಿಸಿ ಅಂದರೆ ಸಿಕ್ಕಾಪಟ್ಟೆ ಬಿಸಿ ಗೈಸ್. ಮಣ್ಣು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು. ನೋಡಿ ನಮ್ಮ ಕಾರ್ ಎಷ್ಟು ಚಂದ ಕಾಣಿಸ್ತಿದೆ ಬಿಸಿಲಲ್ಲಿ, ರೆಡ್ ಆ್ಯಂಡ್ ಬ್ಲ್ಯಾಕ್. ಸ್ವಾತಿ ಬೇಬಿ. ಆ್ಯಂಡ್ ಫೈನಲಿ ನಾವು ನಮ್ಮ ಪಾಂಡಿ ಟ್ರಿಪ್ನ ಮುಗಿಸ್ತಾ ಇದ್ದೀವಿ. ವಿತ್ ಎಲ್ಲರ ಫೋನ್ ಸ್ಟೋರೇಜು ಫುಲ್ ಆಗೋಷ್ಟು ಫೋಟೋ ಮೆಮೊರೀಸ್ ಎಲ್ಲ ತಗೊಂಡು ನಾವೀಗ ಬೆಂಗಳೂರು ಕಡೆ ಹೊರಟಿದ್ದೀವಿ. ನಮ್ಮ ಪಯಣ ಬೆಂಗಳೂರಿನ ಕಡೆಗೆ. ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಗೈಸ್. ಆಲ್ರೆಡಿ ಒಂದು ವಿಕೆಟ್ ಗಾನು, ಎರಡನೇ ವಿಕೆಟು ಇವಾಗ ಆವಾಗ. ವಿ ಆರ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಇಲ್ಲಿ ನಾವು ಕರ್ನಾಟಕ ಬಾರ್ಡರ್ ರೀಚ್ ಆಗಿದ್ದೀವಿ. ಆ್ಯಂಡ್ ನಾವು ಬ್ಯಾಂಗ್ಳೂರು ಇನ್ನೊಂದು 2 ಅವರ್ಸಲ್ಲಿ ಬ್ಯಾಂಗ್ಳೂರು ರೀಚ್ ಆಗ್ತೀವಿ. 40 ಕಿಲೋಮೀಟರ್ ಇದೆ. ಇನ್ನೊಂದು 2 ಅವರ್ಸಲ್ಲಿ ರೀಚ್ ಆಗಿಬಿಡ್ತೀವಿ. ಬಿಕಾಸ್ ಕಂಪ್ನಿಗಳೆಲ್ಲ ಬಿಡೋ ಟೈಮ್ ಅಲ್ವಾ, ಸೊ ಟ್ರಾಫಿಕ್ ಇರುತ್ತೆ. ರೀಚ್ ಆಗ್ತೀವಿ. ಆ್ಯಂಡ್ ಇದು ನಮ್ಮ ಪಾಂಡಿಚೇರಿ ಬ್ಲಾಗ್. ಸಬ್ಸ್ಕ್ರೈಬ್ ಟು ರಚ್ಚುಗೌಡ ಯೂಟ್ಯೂಬ್ ಚಾನೆಲ್.
ನಮ್ಮ ಪಾಂಡಿ ವಿಡಿಯೋ ಫುಲ್ ವ್ಲಾಗಲ್ಲಿ ಹಾಕಿರ್ತೀನಿ, ಎಲ್ಲ ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಆ್ಯಂಡ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ರಚ್ಚುಗೌಡ ಯೂಟ್ಯೂಬ್ ಚಾನಲ್ ಗೈಸ್.